ಜೈ ಹಿಂದ್ ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತು ನಾವು RRB ಗ್ರೂಪ್ ಡಿ ಯ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಸೈನ್ಸ್ ಸಬ್ಜೆಕ್ಟ್ ಸೈನ್ಸ್ ದಲ್ಲಿ ಬಯಾಲಜಿ, ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಈ ಮೂರು ವಿಷಯಗಳಲ್ಲಿ ಯಾವ ರೀತಿ ಹಿಂದಿನ ವರ್ಷ ಪ್ರಶ್ನೆಗಳನ್ನ ಕೇಳ್ಯಾರೆ, ಆಮೇಲೆ ಮುಂದೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಬಹುದು ಅನ್ನೋದು ನಿಮ್ಗೆ ಇದ್ರ ಮೇಲೆ ಅಂದಾಜ್ ಆಗ್ತತಿ. ಅಂದ್ರೆ ಇಲ್ಲಿ ಕೇಳಿರುವಂತಹ ಏನ್ 20 ಪ್ರಶ್ನೆಗಳಿದಾವು, ಇದರಲ್ಲಿ ನೀವು ಮಿನಿಮಮ್ 17ರಿಂದ 18 ಪ್ರಶ್ನೆಗಳನ್ನ ಸರಿ ಮಾಡಿದ್ರ ಅಂತಂದ್ರ ನಿಮ್ಮ ಪ್ರಿಪರೇಷನ್ ಒಳ್ಳೆ ರೀತಿಯಿಂದ ಆಗ್ತಾ ಇದೆ ಅಂತ ಹೇಳಿ ನೀವು ತಿಳ್ಕೊಬೇಕಾಗುತ್ತೆ. ಹೌದಾ, ಇವತ್ತು ನಾವು 9ನೇ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೇವೆ. ಇದರಲ್ಲಿ ಕೂಡ 20 ಕ್ವಶನ್ಸ್ ಗಳಿರ್ತಾವೆ. ಇದರ ಹಿಂದಿನ 8 ವಿಡಿಯೋಸ್ ಗಳನ್ನ ನೋಡದೇ ಇರ್ತಕ್ಕಂಥವ್ರು ನಮ್ಮ ಯೂಟ್ಯೂಬ್ ಚಾನೆಲ್ ದಲ್ಲಿ ಪ್ಲೇ ಲಿಸ್ಟ್ ಕೂಡ ನಾವು ಮಾಡೀವಿ, ಗ್ರೂಪ್ ಡಿ 2025 ಸೈನ್ಸ್ ಅಂತೇಳಿ. ಅಲ್ಲಿ ನೀವು ಹೋಗಿ ಆ 8 ಕ್ಲಾಸಸ್ ಗಳನ್ನ ಕೂಡ ನೀವು ನೋಡ್ಕೋಬಹುದು. ಆಮೇಲೆ ಅದ್ರ ಜೊತೆಗೆ ಇಲ್ಲೂ ಕೂಡ ಒಂದು ಐ ಬಟನ್ ಬರುತ್ತೆ, ಅಲ್ಲಿಯೂ ಕೂಡ ನೀವು ಕ್ಲಿಕ್ ಮಾಡಿದ್ರೆ ಅಂತಂದ್ರ ನಿಮ್ಗ ಹಿಂದಿನ ಕ್ಲಾಸಸ್ ಗಳು ಸಿಗ್ತಾವೆ. ಆಮೇಲೆ ಈ ವಿಡಿಯೋ ಮುಗಿದ ತಕ್ಷಣನೂ ಕೂಡ ಈ ಸೈಡ್ ಗೆ ಒಂದು ಬಾಕ್ಸ್ ಬರ್ತಾ ಇದೆ, ಈ ಬಾಕ್ಸ್ ದಲ್ಲಿ ನೀವು ಕ್ಲಿಕ್ ಮಾಡಿದ್ರಿ ಅಂತಂದ್ರ ಅಲ್ಲಿಯೂ ಕೂಡ ನಿಮ್ಗೆ ಎಲ್ಲಾ ಕ್ಲಾಸಸ್ ಗಳು ಹಿಂದಿಂದು ಪ್ರೀವಿಯಸ್ 8 ಕ್ಲಾಸಸ್ ಗಳು ನಿಮ್ಗೆ ಸಿಗ್ತಾವ. ಅದ್ರ ಜೊತೆಗೆ ಏನಾದ್ರು RRB ಗ್ರೂಪ್ ಡಿ ಎಕ್ಸಾಮ್ ಬಗ್ಗೆ ಏನಾದ್ರು ಡೌಟ್ಸ್ ಇದ್ರೆ ನೀವು ನನಗೆ ವಾಟ್ಸ್ಆಪ್ ಮೆಸೇಜ್ ಮಾಡಬಹುದು, ಅಲ್ಲಿ ಖಂಡಿತ ನಾನು ನಿಮ್ಗೆ ರಿಪ್ಲೈ ಮಾಡ್ತೇನೆ. ಹೌದಾ, ಸೊ ಇಲ್ಲಿ ಈ ಒಂದು ಕ್ಲಾಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ RRB ಗ್ರೂಪ್ ಡಿ ಗೆ ಎಕ್ಸಾಮ್ ಗೆ ತಯಾರನ್ನು ನಡೆಸುವಂತಹ ಅಭ್ಯರ್ಥಿಗಳಿಗೆ ನಮ್ಮಲ್ಲಿ ಒಂದು ಕನ್ನಡ ಭಾಷೆಯಲ್ಲಿ ಸಂಪೂರ್ಣ ಪ್ಯಾಕೇಜ್ ಅವೈಲೇಬಲ್ ಐತಿ. ಕೋರ್ಸ್, ಈ ಒಂದು ಕೋರ್ಸ್ 2000 ರುಪೀಸ್ ದ ಕೋರ್ಸ್ ಇದೆ. ಈ ಒಂದು ಆಫರ್ ಫೀಸ್ ದಲ್ಲಿ ನಾವು ನಿಮ್ಗೆ ಓನ್ಲಿ 1500 ರುಪೀಸ್ ಅಲ್ಲಿ ಕಂಪ್ಲೀಟ್ ಪ್ಯಾಕೇಜ್ ಕೊಡಾಕತ್ತೇವಿ. ಇದರಲ್ಲಿ ನಿಮ್ಗ GK, ಮ್ಯಾಥ್ಸ್, ರೀಸನಿಂಗ್ ಆಮೇಲೆ ಸೈನ್ಸ್ ದ ಎಲ್ಲ ರಿಕಾರ್ಡೆಡ್ ಕ್ಲಾಸಸ್ ಗಳು ಈ ಪ್ಯಾಕೇಜ್ ದಲ್ಲಿ ನಿಮ್ಗ ಸಿಗ್ತಾ ಇದಾವು. ರಿಕಾರ್ಡೆಡ್ ಕ್ಲಾಸಸ್, PDF ನೋಟ್ಸ್, ಮಾಕ್ ಟೆಸ್ಟ್, ಆಮೇಲೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್, ಪ್ರಾಪರ್ ಆಗಿರುವಂತಹ ಗೈಡೆನ್ಸ್ ಸಂಪೂರ್ಣವಾಗಿ ಇದರಲ್ಲಿ ನಿಮಗೆ ಸಿಗ್ತಾ ಇದೆ. ನೀವು ಈ ಕ್ಲಾಸಸ್ ಗಳನ್ನ ತೆಗೆದುಕೊಂಡು ರಿಕಾರ್ಡೆಡ್ ಇರೋದರಿಂದ ನೀವು ಯಾವಾಗ ಬೇಕಾದವ ಕ್ಲಾಸಸ್ ನೋಡಬಹುದು. ಈ ಎಲ್ಲ ಸಬ್ಜೆಕ್ಟ್ ಗಳನ್ನ ನೀವು ಓನ್ಲಿ 40 ಡೇಸ್ 40 ದಿನಗಳ ಒಳಗಡೆನೆ ನೀವು ಕವರ್ ಮಾಡಬಹುದು. ಡೈಲಿ 6 ಗಂಟೆ ಕ್ಲಾಸಸ್ ನೋಡಿ 40 ದಿನಗಳಲ್ಲಿ ಎಲ್ಲ ಸಿಲೆಬಸ್ ಅನ್ನು ನೀವು ಕಂಪ್ಲೀಟ್ ಮಾಡಬಹುದು. ಆಮೇಲೆ ಈ ಕ್ಲಾಸ್ಗೆ ಜಾಯಿನ್ ಆಗ್ಬೇಕು, ಈ ಪ್ಯಾಕೇಜ್ ಅನ್ನ ತೆಗೆದುಕೊಳ್ಬೇಕು ಅಂತಂದ್ರೆ ಇಲ್ಲಿ ನಮ್ಮ ವಾಟ್ಸ್ಆಪ್ ನಂಬರ್ ಅನ್ನ ಕೊಟ್ಟೇವಿ, 8861927838 ನಂಬರ್ಗೆ. ಈ ನಂಬರ್ಗೆ ನಮಗೆ ನೀವು ಒಂದು ಮೆಸೇಜ್ ಮಾಡ್ಬೇಕಾಗ್ತೈತಿ, ಗ್ರೂಪ್ ಡಿ 2025 ಅಂತೇಳಿ. ಇಷ್ಟು ನೀವು ಮೆಸೇಜ್ ಮಾಡಿದ ತಕ್ಷಣ ನಿಮಗೊಂದು ನಾವು ಸ್ಕ್ಯಾನರ್ ಅನ್ನ ಕಳಿಸ್ತೇವೆ ನಿಮ್ಮ ವಾಟ್ಸ್ಆಪ್ ನಂಬರ್ಗೆ. ಸ್ಕ್ಯಾನರ್ ಅನ್ನ ಬರ್ಸ್ಕೊಂಡು ಫೀಸ್ ಪೇಡ್ ಮಾಡ್ರಿ. ಫೀಸ್ ಪೇಡ್ ಆದ್ಮೇಲೆ ಒಂದು ಸ್ಕ್ರೀನ್ ಶಾಟ್ ಅನ್ನ ನಮ್ಗ ಇದ ವಾಟ್ಸ್ಆಪ್ ನಂಬರ್ಗೆ ಕಳಿಸ್ರಿ. ನಿಮ್ಗ ಎಲ್ಲಾ ಕ್ಲಾಸಸ್, ರಿಕಾರ್ಡೆಡ್ ಕ್ಲಾಸಸ್, PDF ನೋಟ್ಸ್ ಎಲ್ಲವುಗಳನ್ನ ನಾವು ನಿಮ್ಗೆ ವಾಟ್ಸ್ಆಪ್ ನಂಬರ್ಗೆ ಸೆಂಡ್ ಮಾಡ್ತೇವೆ. ಆಮೇಲೆ ಗ್ರೂಪ್ ದಲ್ಲಿ ಆಡ್ ಮಾಡ್ಕೋತೇವಿ. ಓಕೆ, ಸೊ ಟೈಮ್ ಬಹಳ ಕಡಿಮೆ ಐತಿ. ಸೊ ಬೇಗನೆ ಕ್ಲಾಸಸ್ ನಿಮ್ ಸಿಲೆಬಸ್ ಕಂಪ್ಲೀಟ್ ಆಗದೇ ಇರ್ತಕ್ಕಂಥವ್ರು, ನನಗೀಗ ಇಲ್ಲಿ ಕಮೆಂಟ್ಸ್ ಗಳನ್ನ ನೋಡ್ತಿರ್ತೇನೆ ನಾನು. ನಿಮ್ ಎಲ್ಲಾನು ಕೂಡ ಈ ಒಂದು ಕ್ಲಾಸ್ ದಲ್ಲಿ ಯಾರು ಕೂಡ ಸರಿಯಾಗಿ ಆನ್ಸರ್ನೇ ಮಾಡ್ತಾ ಇಲ್ಲ ಅಂದ್ರೆ ಇದ್ರ ಅರ್ಥ ಏನು ಅಂತಂದ್ರೆ ನಿಮ್ಮ ಪ್ರಿಪರೇಷನ್ ಸರಿಯಾಗಿ ಆಗಿಲ್ಲ ಅಂತ ಹೇಳಿ ಅರ್ಥ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಪ್ಯಾಕೇಜ್ ದೊಂದಿಗೆ ನಿಮ್ಮ ಪ್ರಿಪರೇಷನ್ ಒಳ್ಳೆ ರೀತಿಯಿಂದ ಮಾಡಬಹುದು. ಈಗಲೇ ಕಾಂಟ್ಯಾಕ್ಟ್ ಮಾಡ್ರಿ, ಬೇಗನೆ ಜಾಯಿನ್ ಆಗ್ರಿ. ಇವತ್ತಿನ 1ನೇ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಐತಿ. ಈ ಪ್ರಶ್ನೆಗೆ ಆನ್ಸರ್ ಏನು ಅನ್ನೋದನ್ನ ವಿಡಿಯೋ ಪಾಸ್ ಮಾಡ್ರಿ, ಆಮೇಲೆ ಆನ್ಸರ್ ಮಾಡ್ರಿ, ನೋಡೋಣ. ಏನಿದೆ ಇಲ್ಲಿ, ಡ್ಯಾಶ್ ರಲ್ಲಿ ಸತ್ತ ಅಂಗಾಂಶಗಳು ಇರ್ತವೆ ಅಂತ ಹೇಳಿ ಒಂದು ಪ್ರಶ್ನೆ ಇದೆ. ಯಾವುದರಲ್ಲಿ ಸತ್ತ ಅಂಗಾಂಶಗಳು ಇರ್ತವೆ? ಡೆಡ್ ಟಿಶ್ಯೂಸ್ ಗಳು ಇರ್ತವೆ. ಸೊ ನೋಡ್ರಿ, ಇಲ್ಲಿ ಬಾಳೆಹಣ್ಣಿನ ಸಿಪ್ಪೆ ಇದೆ, ಕಿತ್ತಳೆ ಸಿಪ್ಪೆ ಇದೆ, ಪೇರಲ್ ಸಿಪ್ಪೆ ಇದೆ, ತೆಂಗಿನಕಾಯಿ ಸಿಪ್ಪೆ ಇದೆ. ಯಾವ್ದು ಆನ್ಸರ್ ಇದಕ್ಕಾಗತ್ತೆ? ಬೇಗನೆ ಇರ್ತಕ್ಕಂಥದ್ದು ಕಮೆಂಟ್ ಮಾಡ್ರಿ, ನೋಡೋಣ. ಸೊ ನೋಡ್ರಿ, ಯಾವ್ದು ಟಿಶ್ಯೂ ಅಂತಂದ್ರೆ ಒಂದು ಟಿಶ್ಯೂ ಇರ್ತೈತಿ, ಸ್ಕ್ಲೇರನ್ ಕೈಮಾ ಅಂತೇಳಿ. ಸ್ಕ್ಲೇರನ್ ಕೈಮಾ ಅನ್ನುವಂಥದ್ದು ಒಂದು ಟಿಶ್ಯೂ ಇರ್ತೈತಿ, ಅಂಗಾಂಶ ಇರ್ತೈತಿ. ಈ ಟಿಶ್ಯೂಸ್ ಗಳು ಹೆಂಗಿರ್ತಾವ ಅಂತಂದ್ರೆ ಇದರಲ್ಲಿ ಡೆಡ್ ಸೆಲ್ಸ್ ಗಳನ್ನ ನಾವು ಪಡ್ಕೋತೇವೆ, ಇದರಲ್ಲಿ ಸತ್ತ ಕೋಶಗಳು ಇರ್ತವೆ. ಸೊ ಈ ಒಂದು ಸ್ಕ್ಲೇರನ್ ಕೈಮಾ ಇರ್ತಕ್ಕಂಥದ್ದು ತೆಂಗಿನಕಾಯಿಯ ಸಿಪ್ಪೆಯಲ್ಲಿ ಕಂಡು ಬರ್ತಾ ಇದೆ. ಸೊ ಇದರಲ್ಲಿ ಯಾವ ಅಂಗಾಂಶ ಸತ್ತ ಅಂಗಾಂಶ ಇರ್ತಾವು? ತೆಂಗಿನಕಾಯಿ ಸಿಪ್ಪೆಯಲ್ಲಿ ಸತ್ತ ಅಂಗಾಂಶ ಇದರಲ್ಲಿ ನಮ್ಗೆ ನೋಡ್ಲಿಕ್ಕೆ ಸಿಗ್ತವೆ. ಹಾಗಾಗಿ ಇದಕ್ಕೆ ಆನ್ಸರ್ ಆಪ್ಷನ್ ನಂಬರ್ ಡಿ ಆಗುತ್ತೆ, ಇದಕ್ಕೆ ಸರಿ ಆನ್ಸರು. 2ನೇ ಪ್ರಶ್ನೆ ನೋಡ್ರಿ, ವಯಸ್ಕ ಪ್ರಾಣಿಯ ಕೆಳಗಿನ ದವಡೆಯಲ್ಲಿ ವಯಸ್ಕರಲ್ಲಿ ಕೆಳಗಿನ ದವಡೆಯಲ್ಲಿ, ಮಾನವರಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿ, ಮಾನವ ವಯಸ್ಕರಲ್ಲಿ ಕೆಳಗಿನ ದವಡೆಯಲ್ಲಿರುವ ಕೋರೆ ಹಲ್ಲು ಮತ್ತು ಮೋಲಾರ್ ಹಲ್ಲುಗಳ ಸಂಖ್ಯೆ ಎಷ್ಟು? ಕೆಳಗಿನ ಅಂತಂದ್ರೇನು? ಕೆಳಗೆ ಇಲ್ಲಿ ನೋಡಿ 2 ಸೆಟ್ ಇರ್ತಾವು ಹಲ್ಲುಗಳ. ನಮ್ದು ಇಲ್ಲಿ ಕೆಳಗಿನ ಸೆಟ್ ಒಂದ್ ಇರ್ತೈತಿ, ಮೇಲಿನ ಸೆಟ್ ಒಂದ್ ಇರ್ತೈತಿ. ಸೊ ಇಲ್ಲಿ ಕೆಳಗೆ ಎಷ್ಟು ಇರ್ತಾವು ಅಷ್ಟೇ ಇಲ್ಲಿ ಮೇಲ್ ಇರ್ತಾವು. ಇಲ್ಲಿ 16 ಇರ್ತಾವು, ಇಲ್ಲಿ ಕೂಡ ಎಷ್ಟು ಇರ್ತಾವು? 16 ಹಲ್ಲುಗಳು ಇರ್ತಾವೆ. ಇದರಲ್ಲಿ ನಮಗೆ ಇರುವಂತದ್ದು ಯಾವ್ದು ಅಂತಂದ್ರೆ
ಕೋರೆ ಹಲ್ಲುಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ಕೇಳ್ಯಾರ. ಈ ಸೈಡ್ ಕೆಳಗಿನ ಸೈಡ್ ಏನೈತಲ್ಲ ಇದ್ರಲ್ಲಿ ಕೋರೆ ಹಲ್ಲುಗಳ ಸಂಖ್ಯೆ ಎಷ್ಟು ಇರ್ತೈತಿ. ಆಮೇಲೆ ಮೋಲಾರ್ ಸಂಖ್ಯೆ, ಮೋಲಾರ್ ಅಂತಂದ್ರ ಹಿಂದವಡೆ ಅಂತ ಹೇಳಿ ಕರಿತೇವಿ. ಹಿಂದವಡೆ ಹಲ್ಲುಗಳ ಸಂಖ್ಯೆ ಎಷ್ಟು. ಮುಂದವಡೆ ಮತ್ತು ಹಿಂದವಡೆ ಅಂತ ಹೇಳಿ ಎರಡು ಪ್ರಕಾರದ ಇರ್ತಾವೆ. ಸೊ ಈಗ ಇಲ್ಲಿ ನಾವು ನೋಡೋದಾದ್ರೆ ಈಗ ನಾವು ಇಲ್ಲಿ ಇದ್ರೊಳಗೂ ಕೂಡ ಎರಡು ಭಾಗವನ್ನು ನಾವು ಮಾಡ್ಕೊಳ್ಳೋಣ. ಇಲ್ಲಿ ಎಷ್ಟು ಇರ್ತಾವು, ಇಲ್ಲಿ 8 ಇರ್ತಾವು, ಇಲ್ಲಿಯೂ 8 ಇರ್ತಾವ. ಹೌದಾ. ಆಮೇಲೆ ಇಲ್ಲಿ ಟೋಟಲ್ ಕೂಡ್ಸಿದ್ರೆ 16 ಆಯ್ತು. ಇಲ್ಲಿ ಮೇಲಿನೂ ಕೂಡ 16 ಹಲ್ಲುಗಳು ಇರ್ತವೆ. ಸೊ ಇಲ್ಲಿ ಮೊದಲು ಎರಡು ಏನಿರ್ತಾವಲ್ಲ ಇವುಗಳಿಗೆ ಏನಂತ ಹೇಳಿ ಕರಿತೀವಿ ನಾವು, ಬಾಚಿ ಹಲ್ಲುಗಳು ಅಂತ ಹೇಳಿ ಕರಿತೀವಿ. ಯಾವ ಹಲ್ಲುರಿವ, ಬಾಚಿ ಹಲ್ಲುಗಳು ಅಂತ ಹೇಳಿ ಕರಿತೇವಿ. ಸೊ ಬಾಚಿ ಹಲ್ಲುಗಳ ಸಂಖ್ಯೆ ಇಲ್ಲಿ ಒಂದ್ ಸೈಡ್ ಎಷ್ಟಿದಾವೆ, ಇಲ್ಲಿ 2 ಇದಾವೆ. ಇದಾದ್ಮೇಲೆ ಒಂದು ಚೂಪಾಗಿರುವಂತ ಹಲ್ಲು ಇರ್ತೈತಿ. ಇದನ್ನ ಏನಂತ ಹೇಳಿ ಕರಿತೀವಿ ನಾವು, ಕೋರೆ ಹಲ್ಲುಗಳು ಅಂತ ಹೇಳಿ ಕರಿತೀವಿ. ಇದು ನಾನು ಬಯಾಲಜಿ ಕ್ಲಾಸ್ ಅಲ್ಲಿ ಬಹಳ ಡಿಟೇಲ್ ಆಗಿ ಇದ್ರ ಬಗ್ಗೆ ಹೇಳೇನಿ ನಾನು. ಕೋರೆ ಹಲ್ಲು ಇರ್ತಾವು. ಆಮೇಲೆ ಇಲ್ಲಿ 2 ಹಲ್ಲುಗಳು ಇರ್ತಾವು. ಇವುಗಳಿಗೆ ಏನಂತ ಹೇಳಿ ಕರಿತೀವಿ ನಾವು, ಮುಂದವಡೆ. ಮುಂದವಡೆ ಹಲ್ಲುಗಳು ಇರ್ತಾವ. ಮುಂದವಡೆ ಹಲ್ಲುಗಳ ಸಂಖ್ಯೆ ಈ ಸೈಡ್ ಅಷ್ಟೇ ಎನ್ಸಾಕತ್ತೇನಿ 2. ಇವುಗಳ ಸಂಖ್ಯೆ ಎಷ್ಟಿರ್ತೈತಿ, ಕೋರೆ ಹಲ್ಲುಗಳ ಸಂಖ್ಯೆ 2 ಇರ್ತೈತಿ. ಆಮೇಲೆ ಇವುಗಳ ಆದ್ಮೇಲೆ ಇಲ್ಲಿ 3 ಹಲ್ಲುಗಳು ಇರ್ತಾವು. ಇವುಗಳಿಗೆ ಏನಂತೇವ್ ನಾವು, ಹಿಂದವಡೆ ಹಲ್ಲುಗಳು ಅಂತ ಕರಿತೀವಿ. ಇವು 3 ಇರ್ತಾವ. ಈಗ ನಮಗೆ ಏನ್ ಕೇಳಾರು, ಕೋರೆ ಹಲ್ಲುಗಳು. ಕೋರೆ ಹಲ್ಲು ಇಲ್ಲೊಂದ್ ಐತಿ ಅಂದ್ರೆ ಇಲ್ಲೊಂದ್ ಇರ್ತೈತಿ. ಅಂದ್ರೆ ಎಷ್ಟಾದು ಕೋರೆ ಹಲ್ಲುಗಳು ಎಷ್ಟದಾವು, 2 ಆಯ್ತು. ಆಮೇಲೆ ಮೋಲಾರ್ ಅಂತಂದ್ರೆ ಏನ್ ಹೇಳ್ರಿ, ಮೋಲಾರ್ ಅಂತಂದ್ರೆ ಹಿಂದವಡೆ ಇಲ್ಲಿ 3 ಅದಾವು, ಇಲ್ಲಿ 3 ಇರ್ತಾವ ಅಂತಂದ್ರೆ 6. 2 ಮತ್ತು 6 ಎಲ್ಲಿ ಐತಿ ನೋಡ್ರಿ ಆಪ್ಷನ್ ದಲ್ಲಿ, ಆಪ್ಷನ್ ನಂಬರ್ ಬಿ ಇದಕ್ಕೆ ಏನಾಗುತ್ತೆ, ಇಲ್ಲಿ ಸರಿ ಆನ್ಸರ್ ಆಗ್ತೈತಿ. ಇದು ರಾಂಗ್ ಆಗೈತಿ. ಇಲ್ಲಿ ಆನ್ಸರ್ ರಾಂಗ್ ಇದೆ ಇದು. ಬಟ್ ಇಲ್ಲಿ ಸರಿಯಾಗಿರುವಂತ ಆನ್ಸರ್ ಎಷ್ಟು, ಇಲ್ಲಿ ಆನ್ಸರ್ 2 ಮತ್ತು 6. ಕೆಳಗಿಂದ ಮಾತ್ರ ಕೇಳಾರವರು, ಮೇಲಿಂದ ಕೇಳಿಲ್ಲ. ಕೆಳಗಿನ ಸೈಡ್ ಅಷ್ಟೇ ಕೇಳಾರವ್ರು. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. 3ನೇದು, ಒಬ್ಬ ವ್ಯಕ್ತಿಯು ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಾಗದಿದ್ದರೆ, ದೂರದ ವಸ್ತುಗಳು ಅವನಿಗೆ ಕಾಣಂಗಿಲ್ಲ ಅಂತಂದ್ರೆ ಸಮೀಪದ ವಸ್ತುಗಳು ಕಾಣಕತ್ತಾವು. ಸಮೀಪದ ವಸ್ತುಗಳು ಏನಾಗತ್ತಾವ, ಅವಂಗ ಕಾಣಕತ್ತಾವ. ವಸ್ತುಗಳು ಕಾಣ್ತಾವ. ಸಮೀಪ ದೃಷ್ಟಿ ದೋಷ ಐತೆ ಅಂದಂಗಾತು. ಆಮೇಲೆ ಅವನಿಗೆ ಯಾವ ದೃಷ್ಟಿ ದೋಷವಿದೆ, ಸಮೀಪ ದೃಷ್ಟಿ ದೋಷ ಐತೆ ಅವನಿಗೆ. ಆಮೇಲೆ ಅದನ್ನು ಹೇಗೆ ಸರಿಪಡಿಸಬಹುದು ಹೇಳ್ರಿ ನೋಡೋಣ. ಇದ್ರ ಆನ್ಸರ್ ಇರ್ತಕ್ಕಂಥದ್ದು, ಸಮೀಪದ ವಸ್ತುಗಳು ಅವನಿಗೆ ಕಾಣಕತ್ತಾವ. ಸಮೀಪದ ವಸ್ತುಗಳು ಯಾವಾಗ ಒಬ್ಬನಿಗೆ ಕಾಣ್ತೈತಿ, ದೂರದ ವಸ್ತುಗಳು ಇರ್ತಕ್ಕಂಥದ್ದು ಕಾಣಂಗಿಲ್ಲ. ಅದಕ್ಕೆ ಒಂದು ರೋಗ ಅಂತ ಹೇಳ್ತೇವಿ. ಆ ರೋಗ ಇರುವಂತದ್ದು ಮಯೋಸಿಯಾ ರೋಗ ಅಂತ ಹೇಳಿ ಕರಿತೀವಿ. ಯಾವ ರೋಗ, ಮಯೋಸಿಯಾ ರೋಗದಲ್ಲಿ ಏನಿರ್ತೈತಿ, ಸಮೀಪದ ವಸ್ತುಗಳು ಏನಾಗ್ತಾವ ಅವನಿಗೆ ಕಾಣ್ತಾವು. ದೂರದ ವಸ್ತುಗಳು ಏನಾಗಂಗಿಲ್ಲ, ಅವನಿಗೆ ದೂರದ ವಸ್ತು ಕಾಣೋದಿಲ್ಲ. ಸೊ ಇದು ಒಂದು ರೋಗ ಮಯೋಸಿಯಾ. ಸೊ ಇಲ್ಲಿ ಮಯೋಸಿಯಾ ಇದೆ. ಸಮೀಪ ದೃಷ್ಟಿ ನೋಡ್ರಿ, ನಾ ಈಗಾಗಲೇ ಏನಲ್ಲ ಏನ್ ಹೇಳ್ರಿ, ಸಮೀಪ ದೃಷ್ಟಿ. ಇಲ್ಲಿ ಕೂಡ ಸಮೀಪ ದೃಷ್ಟಿನ ಐತಿ. ಬಟ್ ಪೀನ ಮಸೂರವನ್ನ ಬಳಸ್ಕೊಂಡು ಸರಿ ಮಾಡಬಹುದು ಅಂತ. ಯಾವ ಮಸೂರು ಬಳಸಬಹುದು ನೋಡ್ರಿ, ಇಲ್ಲಿ ಒಂದು ಕಣ್ಣಿನ ಚಿತ್ರ ಇರ್ತಕ್ಕಂಥದ್ದು ನಾನು ತೆಗಿತೇನೆ. ಇಲ್ಲಿ ಈ ಕಣ್ಣಿನ ಚಿತ್ರ ಇದು. ಇಲ್ಲಿ ಇರ್ತಕ್ಕಂಥದ್ದು ನಮ್ಮ ಕಣ್ಣು ಇರುತ್ತೆ. ಇಲ್ಲಿ ಏನಿರ್ತೈತಿ ಅಂತಂದ್ರೆ ಒಂದು ಲೆನ್ಸ್ ಇರ್ತೈತಿ. ಹೌದಾ, ಇದು ಏನಿದು ಲೆನ್ಸ್ ಇರ್ತೈತಿ. ಈಗ ಇಲ್ಲಿ ಒಂದು ವಸ್ತು ಇರ್ತಕ್ಕಂಥದ್ದು, ಈ ವಸ್ತು ಇರ್ತಕ್ಕಂಥದ್ದು ವಸ್ತುವಿನ ಚಿತ್ರ. ಇಲ್ಲಿ ಒಂದು ವಸ್ತು ಇದೆ. ಈ ವಸ್ತುವಿನ ಚಿತ್ರ ಇರ್ತಕ್ಕಂಥದ್ದು ಕಣ್ಣಿನ ಮೂಲಕ ಹಾದು ಇಲ್ಲಿ ನಮ್ಮ ಕಣ್ಣಿನಲ್ಲಿ ಯಾವ ಮಸೂರು ಇರ್ತೈತಿ, ಪೀನ ಮಸೂರು ಇರ್ತೈತಿ. ಯಾವ ಮಸೂರ, ಪೀನ್ ಮಸೂರ. ಇದು ಏನ್ ಮಾಡ್ತೈತಿ ಅಂತಂದ್ರ ಆ ವಸ್ತುವನ್ನ ಏನ್ ಮಾಡ್ತೈತಿ, ಕೇಂದ್ರೀಕೃತ ಮಾಡಿ ನಮ್ಮ ಅಕ್ಷಿಪಟಲಕ್ಕ ಕಳಿಸ್ತೈತಿ. ಇಲ್ಲಿ ಚಿತ್ರ ಮೂಡಿತು ಅಂತಂದ್ರ ಏನೂ ಪ್ರಾಬ್ಲಮ್ ಇಲ್ಲ, ಅವನಿಗೆ ಸರಿಯಾಗಿ ಕಾಣಿಸ್ತೈತಿ ಅಂತ ಹೇಳಿ ಇದ್ರ ಅರ್ಥ. ಈಗ ಇಲ್ಲಿ ಏನಾಗ್ತೈತಿ ಅಂತಂದ್ರೆ ಸಮೀಪ ದೃಷ್ಟಿ ದೋಷದಲ್ಲಿ ಈ ಚಿತ್ರ ಇರ್ತಕ್ಕಂಥದ್ದು ಎಲ್ಲಿ ಮೂಡ್ತೈತಿ, ಇಲ್ಲಿ ಹೋಗಿ ಮೂಡಂಗಿಲ್ಲ. ಅದು ಎಲ್ಲಿ ಮೂಡಂಗಿಲ್ಲ, ನಮ್ಮ ಅಕ್ಷಿಪಟಲದ ಮೇಲೆ ಮೂಡಂಗಿಲ್ಲ, ಅಕ್ಷಿಪಟಲದ ಮುಂಚಿನ ಮೂಡ್ತೈತಿ. ಸೊ ಇದಕ್ಕ ಏನಂತೇವೆ ನಾವು, ಸಮೀಪ ದೃಷ್ಟಿ ದೋಷ ಅಂತೇವಿ. ಹಾಗಾದ್ರೆ ಈ ಚಿತ್ರ ಅಲ್ಲಿ ಮೂಡ್ಬೇಕು ಅಂತಂದ್ರೆ ಯಾವ ಮಸೂರವನ್ನ ಯೂಸ್ ಮಾಡ್ಬೇಕು ನಾವು, ನಿಮ್ನ ಮಸೂರವನ್ನ ಯೂಸ್ ಮಾಡ್ಬೇಕು. ನಿಮ್ನ ಮಸೂರ ಇರ್ತಕ್ಕಂಥದ್ದು ಇದು ಏನ್ ಮಾಡ್ತೈತಿ, ಈ ಒಂದು ಚಿತ್ರ ಹಿಂಗ್ ಹೋಗೋದನ್ನ ರೇಖೆ ಅದನ್ನ ಕರೆಕ್ಟ್ ಆಗಿ ನಮಗೆ ಇಲ್ಲಿ ಕೂಡ್ಸತಿ. ಯಾವ್ದು ಯೂಸ್ ಮಾಡ್ಬೇಕಾಗತ್ತೆ ನಾವು, ನಿಮ್ನ ಮಸೂರವನ್ನ ಯೂಸ್ ಮಾಡ್ಬೇಕು. ಆಗಲೇ ಪೀನ್ ಮಸೂರ್ ಅಂತೂ ನಮ್ಮ
ಕಣ್ಣಿನೊಳಗ ಐತಿ ಪೀನ್ ಮಸೂರ ಇರ್ತಕ್ಕಂಥದ್ದು, ಅದರಿಂದನೇ ಏನಾಗತೈತಿ ಚಿತ್ರ ಅಲ್ಲಿ ಮೂಡಾವಲ್ತು. ಹಾಗಾಗಿ ನಾವ್ ಏನ್ ಮಾಡ್ಬೇಕು, ಇಲ್ಲಿ ನಿಮ್ನ ಮಸೂರವನ್ನ ಯೂಸ್ ಮಾಡ್ಬೇಕು. ಸಮೀಪ ದೃಷ್ಟಿ ದೋಷ ಮತ್ತು ನಿಮ್ನ ಮಸೂರ ಎಲ್ಲೈತಿ ನೋಡ್ರಿ. ಎಲ್ಲಾ ಪೀನ್ ಮಸೂರನ ಇದಾವು. ಇದು ಕಾನ್ವೆಕ್ಸ್ ಇದೆ. ಕಾನ್ವೆಕ್ಸ್ ಅಂತಂದ್ರ ಪೀನ ಮಸೂರ. ಕಾನ್ಕೇವ್ ಮಸೂರ ಅಂತಂದ್ರ ಇಲ್ಲಿಯೂ ಕೂಡ ಪೀನ್ ಮಸೂರನ ಕೊಟ್ಟಾರಲ್ಲ ಅವರು. ಇದೇನ್ ಹೇಳ್ರಿದ, ಕಾನ್ಕೇವ್ ಅಂತಂದ್ರ ಏನ್ ಹೇಳ್ರಿ, ನಿಮ್ನ ಮಸೂರ ಆಗ್ಬೇಕು. ಕಾನ್ಕೇವ್ ಅಂತಂದ್ರ ನಿಮ್ನ ಮಸೂರ. ಓಕೆ, ದೂರದೃಷ್ಟಿ ಅಂತೂ ಅಲ್ಲ, ಇದು ಸಮೀಪ ದೃಷ್ಟಿ ದೋಷ ಐತಿ. ಸಮೀಪದ ವಸ್ತುಗಳು ಕಾಣಕತ್ತಾವು ಅಂತಂದ್ರ ಸಮೀಪ ದೃಷ್ಟಿ ದೋಷ, ದೂರದ ವಸ್ತುಗಳು ಕಾಣಕತ್ತಾವು ಅಂತಂದ್ರ ದೂರದೃಷ್ಟಿ ದೋಷ. ಇದನ್ನ ನೆನಪಿಟ್ಕೊಳ್ರಿ. ಹೌದಾ, ಈ ಸಮೀಪ ದೃಷ್ಟಿ ದೋಷ ಇತ್ತು ಅಂತಂದ್ರೆ ಏನ್ ಮಾಡ್ಬೇಕು, ನಿಮ್ನ ಮಸೂರ ಈ ರೀತಿ ಇರುವಂತ ಮಸೂರವನ್ನ ಯೂಸ್ ಮಾಡ್ತೇವಿ. ಆಮೇಲೆ ದೂರದೃಷ್ಟಿ ದೋಷ ಇತ್ತು ಅಂತಂದ್ರ ಪೀನ್ ಮಸೂರ ಯೂಸ್ ಮಾಡ್ತೇವಿ. ಓಕೆ, ಸೊ ಆಪ್ಷನ್ ನಂಬರ್ ಬಿ ಇದಕ್ಕೆ ಏನಾಗುತ್ತೆ, ಸರಿ ಆನ್ಸರ್ ಇಲ್ಲಿ ಆಗುತ್ತೆ. ಆಪ್ಷನ್ ನಂಬರ್ ಬಿ, ಕಾನ್ಕೇವ್ ಲೆನ್ಸ್ ಅನ್ನ ಬಳಸ್ಬೇಕು. ಪೈರುವೇಟ್ ವಿಭಜನೆಯಾಗಿ ಇಂಗಾಲದ ಡೈಆಕ್ಸೈಡ್, ನೀರು ಮತ್ತು ಶಕ್ತಿಯು ಯಾವ ಸಂದರ್ಭಗಳಲ್ಲಿ ಸಂಭವಿಸ್ತೈತಿ ಅಂದ್ರೆ ಎಲ್ಲಿ ಸಂಭವಿಸ್ತೈತಿ ಅಂತೇಳಿ ಈಗಾಗಲೇ ನಿಮ್ಗೆ ಗೊತ್ತೈತಿ. ಇದು ನಮ್ಮ ಕೋಶ. ಈ ಕೋಶದಲ್ಲಿ ಏನಾಗ್ತೈತ್ರಿ, ಇಲ್ಲಿ ಏನೈತಿ, ಇಲ್ಲಿ ಜೀವ ದ್ರವ್ಯ ಇರ್ತೈತಿ. ಜೀವ ದ್ರವ್ಯದಲ್ಲಿ ನಾವು ತಿಂದಿರುವಂತಹ ಗ್ಲೂಕೋಸ್ ಪಚನ ಆಗ್ತೈತಿ. ಗ್ಲೂಕೋಸ್ ಪಚನ ಆದ್ಮೇಲೆ ಅಲ್ಲಿ ಏನ್ ತಯಾರಾಗ್ತೈತಿ ಅಂತಂದ್ರ ಪೈರೋವಿಕ್ ಅಸಿಡ್ಸ್ ಗಳು ತಯಾರಾಗ್ತವೆ. ಪೈರೋವಿಕ್ ಅಸಿಡ್ಸ್ ಗಳು ತಯಾರಾಗಿ ಅವು ಎಲ್ಲಿ ಹೋಗ್ತಾವು ಅಂತಂದ್ರ ನಮ್ಮ ಮೈಟೋಕಾಂಡ್ರಿಯಾದಲ್ಲಿ ಹೋಗ್ತಾವ. ಮೈಟೋಕಾಂಡ್ರಿಯಾದಲ್ಲಿ ಒಂದು ಸೈಕಲ್ ನಡಿತೈತಿ, ಒಂದು ಚೈನ್ ಸೈಕಲ್ ನಡಿತೈತಿ. ಸೊ ಅದನ್ನ ನಾವ್ ಏನಂತ ಹೇಳಿ ಕರಿತೇವಿ, ಕ್ರೆಬ್ಸ್ ಚಕ್ರ ಅಂತ ಹೇಳಿ ಕರಿತೇವಿ. ಈ ಕ್ರೆಬ್ಸ್ ಚಕ್ರ ಒಳಗನ ಏನಾಗ್ತೈತಿ ಅಂತಂದ್ರ ಇವೇನ್ ಪೈರೋವಿಕ್ ಅಸಿಡ್ಸ್ ಗಳು ಏನಾಗ್ತಾವು ಅಂತಂದ್ರ ಬ್ರೇಕ್ ಡೌನ್ ಆಗ್ತಾವು, ಇವು ಮುರಿತಾವ್. ಇವು ಮುರದನ ನಮಗ್ ಏನು ಸಿಗ್ತೈತಿ ಅಂತಂದ್ರ ATP ಗಳು ಇರ್ತಕ್ಕಂಥದ್ದು ಸಿಗ್ತೈತಿ. ಅಡಿನೋ ಟ್ರೈಫಾಸ್ಫೇಟ್ ಇರ್ತಕ್ಕಂಥದ್ದು ನಮಗ ಸಿಗ್ತೈತಿ, ATP ಗಳು ಸಿಗ್ತಾವ. ಹಾಗಾದ್ರೆ ಎಲ್ಲಿ ಮುರಿಯಾಕತ್ತಾವ ಅವು, ಮೈಟೋಕಾಂಡ್ರಿಯಾದಲ್ಲಿ ಮುರಿಯಾಕತ್ತಾವು. ಆಪ್ಷನ್ ನಂಬರ್ ಬಿ ಇದಕ್ಕ ಸರಿ ಆನ್ಸರ್. ಇದು ಎದ್ರೊಳಗ್ ಬರ್ತೈತಿ ಅಂತಂದ್ರೆ ಈ ಚಾಪ್ಟರ್, ಈ ಎಲ್ಲಾ ಮಾಹಿತಿ ನಿಮಗ ರೆಸ್ಪಿರೇಷನ್ ಒಳಗ್ ಬರ್ತೈತಿ, ಉಸಿರಾಟ ಕ್ರಿಯೆ ಒಳಗ್ ನಾವು ಇದನ್ನ ಡಿಟೇಲ್ ಆಗಿ ಕಲಿತೇವಿ. ಓಕೆನಾ, ಆಪ್ಷನ್ ನಂಬರ್ ಬಿ ಇದಕ್ಕ ಸರಿ ಆನ್ಸರ್. 5ನೇ ಪ್ರಶ್ನೆ, ಅಸಿಟಿಕ್ ಆಮ್ಲ ಮತ್ತು ಎಥನಾಲ್ ನಡುವಿನ ಪ್ರತಿಕ್ರಿಯೆಯನ್ನು ಏನಂತ ಹೇಳಿ ಕರಿತೇವಿ ನಾವು. ಅಸಿಟಿಕ್ ಆಸಿಡ್ ಮತ್ತು ಯಾವ್ದೈತಿ ಇನ್ನೊಂದು, ಎಥೆನಾಲ್. ಸೊ ಅಸಿಟಿಕ್ ಆಸಿಡ್ ಮತ್ತು ಎಥೆನಾಲ್ ಅದ ಸೂತ್ರ ಏನಿದೆ ಹೇಳ್ರಿ. ಅಸಿಟಿಕ್ ಆಸಿಡ್ ಮತ್ತು ಎಥೆನಾಲ್ ಅದ ಸೂತ್ರ, ಅಸಿಟಿಕ್ ಆಸಿಡ್ ಏನೈತಿ, CH3COOH ಇರ್ತಕ್ಕಂಥದ್ದು, ಇದು ಅಸಿಟಿಕ್ ಆಸಿಡ್ ಆಯ್ತು. ಆಮೇಲೆ ಎಥೆನಾಲ್ ಅದ ಏನೈತಿ, ಎಥೆನಾಲ್ ಅದ C2H5OH ಇರ್ತಕ್ಕಂಥದ್ದು, ಇದು ಏನಿದು ಎಥೆನಾಲ್. ಇದು ಬಹಳ ಸಲ ಇರ್ತಕ್ಕಂಥದ್ದು. ನಾವು ಇದೇನ್ ಪ್ರಶ್ನೆಗಳನ್ನ ಹೇಳಾಕತ್ತೇವೆ ನಿಮಗ, ಇದರಲ್ಲಿ ಬಹಳ ಸಲ ಇದು ಬಂದೈತಿ. ಓಕೆ, ಅಸಿಟಿಕ್ ಆಸಿಡ್ ದ IUPAC ಹೆಸರು ಕೂಡ ನಿಮಗೆ ಹೇಳಿದೀನಿ ನಾನು. ಅದನ್ನ ಏನಂತ ಹೇಳಿ ಕರಿತೀವಿ ನಾವು, ಎಥೆನಾಯಿಕ್ ಆಮ್ಲ ಅಂತ ಹೇಳಿ ಕೂಡ ಕರಿತೀವಿ ನಾವು. ಅದನ್ನ ಏನಂತ ಹೇಳಿ ಕರಿತೇವಿ, ಎಥೆನಾಯಿಕ್ ಆಮ್ಲ. ಇದು ಎದರ್ದು ಹೇಳ್ರಿ, ಇದು ಅಸಿಟಿಕ್ ಆಸಿಡ್ ದ IUPAC ಹೆಸರು ಏನು, ಎಥೆನಾಯಿಕ್ ಆಮ್ಲ ಅಂತ ಹೇಳಿ ಕೂಡ ಕರಿತೀವಿ. ಅಸಿಟಿಕ್ ಆಸಿಡ್ ಅಂದ್ರೂ ಒಂದ, ಎಥೆನಾಯಿಕ್ ಆಮ್ಲ ಅಂದ್ರೂ ಕೂಡ ಒಂದ. ಇದ್ರ ಸೂತ್ರ ಏನೈತಿ, CH3COOH ಇರ್ತೈತಿ. ಆಮೇಲೆ ಎಥೆನಾಲ್ ಅದ ಸೂತ್ರ ಏನಿರ್ತೈತಿ, C2H5OH. ಇದು ಒಂದು ಆಲ್ಕೋಹಾಲ್ ಆಗಿರ್ತೈತಿ, ಈಗ ಅಲ್ಲಿ ಗೊತ್ತೈತಿ. ಇವು ಎರಡುಗಳನ್ನ ಪ್ರತಿಕ್ರಿಯಿಸಿದ್ವಿ ಅಂತಂದ್ರ ನಮಗ್ ಏನ್ ಸಿಗ್ತೈತಿ ಅಂತಂದ್ರ ಎಸ್ಟರ್ ಸಿಗ್ತೈತಿ. ಏನಂತೇವ್ ನಾವ, ಎಸ್ಟರ್ ಸಿಗ್ತೈತಿ. ಏನ್ ಸಿಗ್ತೈತಿ ನಮಗ, ಎಸ್ಟರ್. ಸೊ ಈ ಪೂರ್ತಿ ಪ್ರಕ್ರಿಯೆಗಿನ ಏನಂತ ಹೇಳಿ ಕರಿತೀವಿ ನಾವು, ಎಸ್ಟರಿಫಿಕೇಶನ್. ಆಪ್ಷನ್ ನಂಬರ್ ಬಿ ಇದಕ್ಕೆ ಸರಿ ಆನ್ಸರ್. ಎಸ್ಟರಿಫಿಕೇಶನ್ ಅಂತ ಹೇಳಿ ಕರಿತೀವಿ ಈ ಪ್ರಕ್ರಿಯೆಯನ್ನು. ಆಪ್ಷನ್ ನಂಬರ್ ಬಿ ಇದಕ್ಕ ಸರಿ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಹೊಸ ರೆಫ್ರಿಜರೇಟರ್ಗಳಲ್ಲಿ CFC ಮುಕ್ತವಾಗಿ ಏಕೆ ವಿನ್ಯಾಸಗೊಳಿಸಲಾಗಿದೆ. CFC ಮುಕ್ತವಾಗಿರ್ಬೇಕು ಎಲ್ಲ ರೆಫ್ರಿಜರೇಟರ್ಗಳು, ಫ್ರಿಡ್ಜ್ಗಳು. ಯಾಕೆ ಆಗಿರ್ಬೇಕು ಅಂತಂದ್ರ ನೋಡ್ರಿ, ಕ್ಲೋರೋಫ್ಲೋರೋ ಕಾರ್ಬನ್ ಅಂತ ಹೇಳಿ ನಾವು ಇದನ್ನ ಕರಿತೇವಿ. ಕ್ಲೋರೋಫ್ಲೋರೋ ಕಾರ್ಬನ್ ಇರುವಂತದ್ದು ಇದು ಏನ್ ಮಾಡ್ತೈತಿ ಅಂತಂದ್ರ ನಮ್ಮ ಭೂಮಿ ಏನೈತಿ, ಈ ಭೂಮಿಯ ಮೇಲೆ ಒಂದು ಪದರ ಐತಿ. ಆ ಪದರ ಇರ್ತಕ್ಕಂಥದ್ದು, ಆ ಪದರಿಗೆ ಏನಂತ ಹೇಳಿ ಕರಿತೀವಿ ನಾವು, ಓಝೋನ್ ಪದರು ಅಂತ ಕರಿತೀವಿ. ಈ ಓಝೋನ್ ಪದರು ಏನ್ ಮಾಡ್ತೈತಿ ಅಂತಂದ್ರ ನಮ್ಮ ಸೂರ್ಯನಿಂದ ಬರುವಂತಹ ಅತಿ ನೇರಳಾತೀತ ಕಿರಣಗಳನ್ನ
ಅತಿ ನೇರಳಾತೀತ ಕಿರಣಗಳನ್ನ ತಡೆಗಟ್ತೈತಿ. ಆಮೇಲೆ ಭೂಮಿ ಮೇಲೆ ವಾಸಿಸುವಂತಹ ಪ್ರಾಣಿಗಳಿಗೆ ಅದು ನೇರವಾಗಿ ಬಂದು ಟಚ್ ಮಾಡಕ್ ಕೊಡಂಗಿಲ್ಲ. ಸೊ ಇದು ಓಝೋನ್ ಪದರ ಇರ್ತಕ್ಕಂಥದ್ದು CFC ಕಾರ್ಬನ್ ದಿಂದ ಏನಾಗಕತ್ತಿತ್ತು, ಹಾಳಾಗಕತ್ತಿತ್ತು ಓಝೋನ್ ಪದರ. ಇದ್ರಲ್ಲಿ ಕೆಲವೊಂದಿಷ್ಟು ಹೋಲ್ಸ್ ಗಳು ಕಾಣಕತ್ತಿದ್ವು. ಅವಾಗ ಹಿಂಗ ಆಗಾಕತ್ತಿತ್ತು ಅಂತಂದ್ರೆ ಏನಾಗ್ತೈತಿ, ಅತಿ ನಿರಾಳಾತೀತ ಕಿರಣಗಳು ಏನಾಗ್ತಾವ, ಡೈರೆಕ್ಟ್ ಆಗಿ ನಮ್ಮ ಸ್ಕಿನ್ ಮೇಲೆ ಬಿದ್ದು ಅಂದ್ರೆ ಕ್ಯಾನ್ಸರ್ ಆಗ್ತೈತಿ. ಆಮೇಲೆ ಬೇರೆ ಬೇರೆ ರೋಗಗಳು ಬರ್ಲಿಕ್ಕೆ ನಮ್ಗೆ ಚಾನ್ಸ್ ಇರ್ತೈತಿ. ಅದ್ರ ಸಲುವಾಗಿ ಏನ್ ಮಾಡಿದ್ರು ಅಂತಂದ್ರ CFC ಮುಕ್ತವಾಗಿರ್ಬೇಕು ಅಂತೇಳಿ ಏನ್ ಮಾಡಿದ್ರು ಹೇಳಿದ್ರು. ಯಾವಾಗ 1980ರಲ್ಲಿ 1980ರಲ್ಲಿ ಏನ್ ಮಾಡಿದ್ರು, CFC ಇರ್ತಕ್ಕಂಥದ್ದು ಮುಕ್ತ ಆಗ್ಬೇಕು. ಆಮೇಲೆ ಇದು ಯಾವಾಗಿಂದ ಲಾಗು ಮಾಡಲಾಯಿತು, 1987ರಿಂದ ಎಲ್ಲವುಗಳನ್ನ ರೆಫ್ರಿಜರೇಟರ್ ಗಳಲ್ಲಿ CFC ಯನ್ನ ಯೂಸ್ ಮಾಡಬಾರ್ದು ಅಂತ ಹೇಳಿದ್ರು. ಸೊ ಎಲ್ಲಿ ಬಂತ್ರಿ ಇಲ್ಲಿ, ಓಝೋನ್ ಪದರದ ಸವಕಳಿಗೆ ಕೊಡುಗೆ ನೀಡುತ್ತೈತಿ. CFCs contribute to ozone layers depletion ಅಂತಂದ್ರೆ ಅದು ಏನಾಗ್ತೈತಿ, ಓಝೋನ್ ಪದರವನ್ನ ಹಾಳು ಮಾಡಕತ್ತೈತಿ. ಆಪ್ಷನ್ ನಂಬರ್ ಸಿ ಇದಕ್ಕೆ ಏನಾಗ್ತೈತಿ, ಸರಿ ಆನ್ಸರ್ ಇಲ್ಲಿ ಆಗುತ್ತೆ. ಅಮೀಬಾ ತನ್ನ ಆಹಾರವನ್ನು ಒಂದು ಪ್ರಕ್ರಿಯೆಯ ಮೂಲಕ ಪಡೆದುಕೊಳ್ಳುತ್ತದೆ. ಇದನ್ನ ಏನಂತ ಕರಿತೀವಿ? ಸೊ ಈಗ ನೀವು ನೋಡಿರಬಹುದು, ಇದು ಒಂದು ಅಮೀಬಾ ಇದೆ, ಹೌದಾ? ಈ ಅಮೀಬಾದೊಳಗ ಹೊರಗಿನ ಪದರವನ್ನ ಏನಂತ ಕರಿತೀವಿ ನಾವು, ಸೆಲ್ ಮೆಂಬ್ರೇನ್ ಅಂತ ಕರಿತೀವಿ. ಏನಂತ ಕರಿತೀವಿ, ಹೊರ ಪದರ ಏನೈತಿ ಇದಕ್ಕೆ ಸೆಲ್ ಮೆಂಬ್ರೇನ್ ಅಂತೇವಿ. ಯಾವಾಗ ಇದು ತನ್ನ ಆಹಾರವನ್ನ ಒಳಗಡೆ ತಗೋಬೇಕು, ಇದು ಒಂದು ಆಹಾರ, ಇದು ಆಹಾರವನ್ನ ಒಳಗಡೆ ತಗೋಬೇಕು ಅಂತಂದ್ರೆ ಅವಾಗ ಏನ್ ಮಾಡ್ತೈತಿ, ಈ ಸೆಲ್ ಮೆಂಬ್ರೇನ್ ಇರ್ತಕ್ಕಂಥದ್ದು ಹಿಂಗ ತಗೊಂಡು ಈ ರೀತಿಯ ತಗೊಂಡ್ಬಿಡ್ತೈತಿ ಅದು, ಹೌದಾ? ಇದು ಏನಾಗಿರ್ತೈತಿ, ಸೆಲ್ ಮೆಂಬ್ರೇನ್ ಇರ್ತಕ್ಕಂಥದ್ದು ಬಹಳಷ್ಟು ಫ್ಲೆಕ್ಸಿಬಲ್ ಆಗಿರ್ತೈತಿ. ಸೊ ಫ್ಲೆಕ್ಸಿಬಲ್ ಆಗಿರೋದ್ರಿಂದ ತನ್ನ ಪದರವನ್ನ ಹಿಂಗ ಮಾಡಿ ಈ ಆಹಾರವನ್ನ ತನ್ನ ಒಳಗಡೆ ತಗೊಂಡ್ಬಿಡ್ತೈತಿ. ಓಕೆ, ಸೊ ಈ ಒಂದು ಪ್ರಕ್ರಿಯೆ ಏನಿರ್ತೈತಿ ಇದನ್ನ ಏನಂತ ಕರಿತೀವ್ರಿ ನಾವು, ಎಂಡೋಸೈಟೋಸಿಸ್ ಅಂತ ಕರಿತೀವಿ. ಏನಂತ ಇದನ್ನ, ಎಂಡೋಸೈಟೋಸಿಸ್. ಆಪ್ಷನ್ ನಂಬರ್ ಬಿ ಇದಕ್ಕ ಸರಿ ಆನ್ಸರ್. ಈ ಪ್ರಕ್ರಿಯೆ ಏನ್ ಮಾಡಾಕತೈತ್ಲಾ ಇದನ್ನ ಎಂಡೋಸೈಟೋಸಿಸ್ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗಕತ್ತಿತ್ತು ಅಂತಂದ್ರೆ ಬೇಗನೆ ಲೈಕ್ ಮಾಡ್ರಿ. ಹಾಗಾದ್ರೆ ಬೇಗನೆ ಎಲ್ಲರೂ ಕೂಡ ವಿಡಿಯೋವನ್ನ ಶೇರ್ ಮಾಡ್ರಿ ಎಲ್ಲ ನಿಮ್ಮ ಗ್ರೂಪ್ಸ್ ಗಳಲ್ಲಿ. ಎಲ್ಲರಿಗೂ ಕೂಡ ಈ ಕ್ಲಾಸಸ್ ಮುಗಿಯೋವರೆಗೆ ನಮ್ಮ ಟಾರ್ಗೆಟ್ 50K ಸಬ್ಸ್ಕ್ರೈಬರ್ಸ್ ಗಳನ್ನ ಮಾಡ್ರಿ ಅಂತ ನಾನು ನಿಮ್ಗೆ ಹೇಳಿ ಹಿಂದಿನ ಕ್ಲಾಸ್ ದಲ್ಲಿ 50K ಸಬ್ಸ್ಕ್ರೈಬರ್ಸ್ ಗಳನ್ನ ನೀವು ಮಾಡ್ಕೊಡ್ರಿ ಅಂತ ಹೇಳಿ ಹೇಳ್ತಾ ಇದ್ದೀವಿ. ಸೊ ಎಲ್ಲರಿಗೂ ನೀವು ಶೇರ್ ಮಾಡ್ರಿ ಅಂತಂದ್ರೆ, ನೀವು ವಿಡಿಯೋವನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಬೇರೆದವರು ಕೂಡ ಮಾಡ್ಕೋತಾರೆ, ಆಗ್ಬಹುದು. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. P3 ಆಯಾನುಗಳಲ್ಲಿ ಎಲೆಕ್ಟ್ರಾನ್ಗಳು, ಪ್ರೋಟಾನ್ಗಳು ಮತ್ತು ನ್ಯೂಟ್ರಾನ್ಗಳ ಸಂಖ್ಯೆ ಎಷ್ಟು? ಮೊದಲು ನಿಮಗ್ ಗೊತ್ತಿರಬೇಕು ಪಿ ಅಂತಂದ್ರೆ ಏನು. ಪಿ ಅಂತಂದ್ರೆ ಏನ್ರಿದ, ಫಾಸ್ಫರಸ್ ಅಂತ ಹೇಳಿ ಕರಿತೀವಿ. ಏನಂತೇವ್ ನಾವ್ ಇದನ್ನ, ಪಿ ಅಂತಂದ್ರ ಫಾಸ್ಫರಸ್. ಓಕೆ, ಫಾಸ್ಫರಸ್ ಏನೈತಲ್ಲ, ಈ ಫಾಸ್ಫರಸ್ ಅದ ಕ್ರಮ ಸಂಖ್ಯೆ, ಇದರದ ಕ್ರಮ ಸಂಖ್ಯೆ ಎಷ್ಟಿರ್ತೈತಿ, ಇದರದ ಕ್ರಮ ಸಂಖ್ಯೆ ಇರ್ತಕ್ಕಂಥದ್ದು 15 ಇರ್ತೈತಿ. ಎಷ್ಟಿರ್ತೈತಿ ಕ್ರಮ ಸಂಖ್ಯೆ, ಎಷ್ಟಿರ್ತೈತಿ ಇದರದ? ಇವೆಲ್ಲ ಕ್ರಮ ಸಂಖ್ಯೆಗಳ ಗೊತ್ತಿರ್ಬೇಕು. ಹೈಡ್ರೋಜನ್ ಅದ್ ಎಷ್ಟಿರ್ತೈತಿ, ಆಕ್ಸಿಜನ್ ಅದ್ ಎಷ್ಟಿರ್ತೈತಿ, ಇವುಗಳನ್ನ ಒಂದು 25ರವರೆಗೆ ಬಹ್ಯಾಟ್ ಮಾಡಿ ಇಟ್ಕೋಬೇಕು. ಫಾಸ್ಫರಸ್ ಅದ ಕ್ರಮ ಸಂಖ್ಯೆ 15 ಇರ್ತೈತಿ. ಇವುಗಳ ಪ್ರೋಟಾನ್ಗಳ ಸಂಖ್ಯೆ ಎಷ್ಟಿರ್ತೈತಿ, 15 ಇರ್ತೈತಿ. ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟಿರ್ತೈತಿ, 15 ಇದರಲ್ಲಿ ನಮಗ ನೋಡ್ಲಿಕ್ಕೆ ಸಿಗ್ತಾ ಇದೆ. ಈಗ ಇಲ್ಲಿ ಏನೈತಿ, ಚಾರ್ಜ್ ಇರ್ತಕ್ಕಂಥದ್ದು -3 ಇದೆ. -3 ಯಾವಾಗ ಬರಿತೀವಿ ಅಂತಂದ್ರ, ಯಾವಾಗ ಈ ಒಂದು ಕಣ ಇರ್ತಕ್ಕಂಥದ್ದು, ಫಾಸ್ಫರಸ್ ಅದ ಕಣ ಇರ್ತಕ್ಕಂಥದ್ದು -3 ಇದೆ ಅಂತಂದ್ರ ಇದು ಏನ್ ಮಾಡೈತಿ, 3 ಎಲೆಕ್ಟ್ರಾನ್ಗಳನ್ನು ಏನ್ ಮಾಡ್ಕೊಂಡಿರ್ತಿದ್ದು, ಪಡೆದುಕೊಂಡಿದ್ದು. ಮೈನಸ್ ಒಳಗಿತ್ತಂದ್ರ ಪಡೆದುಕೊಂಡಿದೆ. ಒಂದ್ ವೇಳೆ ಇಲ್ಲಿ +3 ಇರ್ತಿತ್ತು ಅಂತಂದ್ರೆ ಏನ್ ಹೇಳ್ರಿ, 3 ಎಲೆಕ್ಟ್ರಾನ್ಗಳನ್ನು ಏನ್ ಮಾಡೈತಿ, ನೀಡಿದೆ ಅಂತಂದ್ರ ಹೊರಗೆ ಕಳ್ಸೈತಿ ಅಂತ. ಮೈನಸ್ ಒಳಗೆ ಐತಿ ಅಂತಂದ್ರೆ ಏನು, 3 ಎಲೆಕ್ಟ್ರಾನ್ಗಳನ್ನ ಪಡ್ಕೊಂಡೈತಿ. ಎಲೆಕ್ಟ್ರಾನ್ಗಳ ಸಂಖ್ಯೆ ಇಲ್ಲಿ 15 ಇತ್ತು. +3 ಅಂತಂದ್ರೆ ಎಷ್ಟ್ ಆಗ್ತೈತಿ, ಇದು ಎಲೆಕ್ಟ್ರಾನ್ಗಳ ಸಂಖ್ಯೆ ಇದರಲ್ಲಿ 15 ಆಗ್ತೈತಿ. ನಮಗೆ ಏನ್ ಕೇಳಾರು ಇವರು, ಎಲೆಕ್ಟ್ರಾನ್ಗಳ ಸಂಖ್ಯೆ ಕೇಳಾರು. ಎಲೆಕ್ಟ್ರಾನ್ಗಳ ಸಂಖ್ಯೆ 18 ಇದೆ.
ಆಮೇಲೆ ಪ್ರೋಟಾನ್ಗಳ ಸಂಖ್ಯೆ ಕೇಳಾರು, ಪ್ರೋಟಾನ್ಗಳ ಸಂಖ್ಯೆ 15 ಐತಿ. ಆಪ್ಷನ್ ನಂಬರ್ ಸಿ ದಲ್ಲಿ ಕಾಣಾಕತೈತಿ ನಮಗ. ಆಪ್ಷನ್ ನಂಬರ್ ಸಿ ಇದಕ್ಕೆ ಸರಿ ಆನ್ಸರ್ ಇಲ್ಲಿ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡ್ರಿ, 2 kg ದ್ರವ್ಯರಾಶಿಯ ಚಲಿಸುವ ಕಣದ ವೇಗ ಸಮಯದ ಗ್ರಾಫ್ ಅನ್ನ ಇಲ್ಲಿ ಕೆಳಗೆ ತೋರಿಸಲಾಗಿದೆ. ಕಣದ ಮೇಲೆ ಕಾರ್ಯನಿರ್ವಹಿಸುವ ಬಲವು ಏನಾಗೈತಿ ಅಂತ ಹೇಳಿ ಇಲ್ಲಿ ಕೇಳ್ಯಾರೆ. ಫೋರ್ಸ್ ಅನ್ನ ಕಂಡುಹಿಡಿಬೇಕು. ಮಾಸ್ ಇಂಟು ಆಕ್ಸಿಲರೇಷನ್ ಇರ್ತಕ್ಕಂಥದ್ದು ಇದರ ಒಂದು ಸೂತ್ರ ಇರ್ತೈತಿ. ಕಂಡು ಹಿಡೀರಿ ನೋಡೋಣ. ಮಾಸ್ ಅಂತೂ ಈಗಾಗಲೇ ಇಲ್ಲಿ ಕೊಟ್ಟಾರವರು. ಮಾಸ್ ಎಷ್ಟು ಇದೆ ರೀ ಇಲ್ಲಿ? ಮಾಸ್ ಇರ್ತಕ್ಕಂಥದ್ದು 2 kg ಐತಿ. ಆಕ್ಸಿಲರೇಷನ್ ಅನ್ನ ಕಂಡು ಹಿಡಿಬೇಕು. ಆಕ್ಸಿಲರೇಷನ್ ಅನ್ನ ಕಂಡು ಹಿಡೀರಿ ನೋಡೋಣ ಬೇಗನೆ. ಆಕ್ಸಿಲರೇಷನ್ ಏನಾಗಿರ್ತೈತೆ ಹೇಳ್ರಿ? ಚೇಂಜ್ ಇನ್ ಸ್ಪೀಡ್ ಡಿವೈಡೆಡ್ ಬೈ ಟೈಮ್. ಇದು ಏನು? ಆಕ್ಸಿಲರೇಷನ್ ಆಗಿರ್ತೈತಿ. ಚೇಂಜ್ ಇನ್ ಸ್ಪೀಡ್ ಎಷ್ಟು ಚೇಂಜ್ ಆಗೈತಿ ನೋಡ್ರಿ ಇಲ್ಲಿ. ಎಷ್ಟಿದೆ? ಮೊದಲು ಸ್ಪೀಡ್, ಇದು ವೆಲಾಸಿಟಿ. ವೆಲಾಸಿಟಿ ಇದ್ರೊಳಗೆ ಏನಾಗೈತಿ ಇಲ್ಲಿ? 2 ರಿಂದ 8 ಆಗೈತಿ. ಅಂತಂದ್ರ 2 ರಿಂದ 8 ಅಂತಂದ್ರ ಚೇಂಜ್ ಎಷ್ಟಾಗೈತಿ ಇಲ್ಲಿ? 6 ಮೀಟರ್ ಪರ್ ಸೆಕೆಂಡ್ ಅದ ಚೇಂಜ್ ಆಗೈತಿ. ಹೌದಾ? ಆಮೇಲೆ ಟೈಮಿಂಗ್ ಎಷ್ಟೈತಿ ಇಲ್ಲಿ? ಇಲ್ಲಿಂದ ಹಿಡಿದ ಇಲ್ಲಿವರೆಗೆ ಟೈಮ್ ನೋಡ್ಕೋಬೇಕು. 1 2 3 4 5 ಸೆಕೆಂಡ್ ಇದೆ. ಸೊ 6 ಡಿವೈಡೆಡ್ ಬೈ 5 ಆಗ್ತೈತಿ. ಸೊ ಇದನ್ನ ಇಲ್ಲಿ ಇಡ್ರಿ ನೋಡೋಣ ಎಷ್ಟು ಬರ್ತೈತಿ. ಸೊ ಫೋರ್ಸ್ ಈಸ್ ಈಕ್ವಲ್ ಟು ಮಾಸ್ 2 ಇದೆ, 6 ಡಿವೈಡೆಡ್ ಬೈ 5 ಎಷ್ಟು ಆಗ್ತೈತಿ? ಇದು 12 ಡಿವೈಡೆಡ್ ಬೈ 5 ಆಗ್ತೈತಿ. ಸೊ ಇದನ್ನ ಕಡ್ತಾ ಹೊಡೀರಿ. 5 1 5, 5 2 10, 2 ಬಂತು, 5 4 20 ಅಂತಂದ್ರೆ 2.4 ನ್ಯೂಟನ್ ಇರ್ತಕ್ಕಂಥದ್ದು ಇದರ ಆನ್ಸರ್ ಬರ್ತೈತಿ. ಆಪ್ಷನ್ ನಂಬರ್ ಬಿ ಇದಕ್ಕ ಸರಿ ಆನ್ಸರ್. ಆಪ್ಷನ್ ನಂಬರ್ ಬಿ ಇದಕ್ಕೆ ಏನಾಗುತ್ತೆ? ಸರಿ ಆನ್ಸರ್ ಇಲ್ಲಿ ಆಗುತ್ತೆ. ಸಲ್ಫರ್ ಪರಮಾಣುವಿನ ಎಲ್ ಶೆಲ್ ಮತ್ತು ಎಂ ಶೆಲ್ ನಲ್ಲಿರುವ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನ ಕಂಡುಹಿಡಿಬೇಕು. ಸಲ್ಫರದ ಕ್ರಮ ಸಂಖ್ಯೆ ಎಷ್ಟು? ಯಾರಿಗಾರ ಗೊತ್ತಿದೆಯಾ? ಸಲ್ಫರದ ಪರಮಾಣುವಿನ ಸಂಖ್ಯೆ ಎಷ್ಟು? ಸಲ್ಫರದ ಪರಮಾಣುವಿನ ಸಂಖ್ಯೆ 16 ಆಗಿರ್ತೈತಿ. ನೋಡ್ರಿ, ಯಾವುದೇ ಒಂದು ಕಾಯ ಇದೆ ಅಂತ ತಿಳ್ಕೊಳ್ರಿ. ಒಂದು ಪರಮಾಣು ಇದೆ. ಪರಮಾಣುವಿನ ಸುತ್ತಲೂ ಏನ್ ಮಾಡ್ತಿರ್ತಾವು? ಸುತ್ತಲೂ ಒಂದು ಕವಚ ಇರ್ತೈತಿ. ಎಲೆಕ್ಟ್ರಾನಿಕ್ ಕವಚ ಅಂತ ಕರಿತೀವಿ. ಒಂದೇ ಎಲೆಕ್ಟ್ರಾನಿಕ್ ಕವಚದಲ್ಲಿ 2 ಎಲೆಕ್ಟ್ರಾನ್ಗಳು ಇರ್ತಾವು. ಇದರಲ್ಲಿ 8 ಎಲೆಕ್ಟ್ರಾನ್ ಇರ್ತಾವು. ಇದರಲ್ಲಿ 16 ಎಲೆಕ್ಟ್ರಾನ್ಗಳ ಸಂಖ್ಯೆಯಲ್ಲಿ ಇರ್ತೈತಿ. ಇವುಗಳನ್ನ ಏನಂತ ಕರಿತೀವ್ರಿ ನಾವು? ಇದು ಯಾವ್ದು? ಎಂ ಅಂತ ಹೇಳಿ ಕರಿತೇವಿ. ಇದನ್ನು ಎಲ್ ಅಂತ ಹೇಳಿ ಕರಿತೇವಿ. ಇದು ಯಾವ್ದ್ರಿದ? ಎಂ ಎಲ್. ನೆಕ್ಸ್ಟ್ 1ನೇ ಶೆಲ್ಗೆ ಏನಂತ ಕರಿತೇವ್ರಿ? ಎಸ್. ಓಕೆ, ಇದು ಸೀರಿಯಲ್ ಹೋಗ್ತೈತಿ. ಇದು KLMN ಅಂತ ಈ ರೀತಿ ಸೀರಿಯಲ್ ಹೋಗ್ತೈತಿ. ಒಂದನೇದ್ದು ಕೆ, ಒಂದನೇ ಕವಚ ಕೆ, ಅದರಲ್ಲಿ 2 ಎಲೆಕ್ಟ್ರಾನ್ ಇರ್ತಾವ. ಕರೆಕ್ಟಾ? 2ನೇ ಕವಚದಲ್ಲಿ 8 ಇರ್ತಾವ, ಅದನ್ನ ಎಲ್ ಅಂತ ಕರಿತೀವಿ. 3ನೇ ಕವಚದಲ್ಲಿ 16 ಇರ್ತಾವ, ಎಂ ಅಂತ ಕರಿತೀವಿ. ಸೊ ಇಲ್ಲಿ ಪ್ರೋಟಾನ್ಗಳ ಸಂಖ್ಯೆನೂ ಕೂಡ 16 ಆಗ್ತೈತಿ. ಎಲೆಕ್ಟ್ರಾನ್ಗಳ ಸಂಖ್ಯೆನೂ ಕೂಡ 16 ಆಗಿರ್ತೈತಿ. ಸೊ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಲ್ ಶೆಲ್ ದಲ್ಲಿ ಮತ್ತು ಎಂ ಶೆಲ್ ದಲ್ಲಿ ಎಷ್ಟಿರ್ತಾವ ಅಂತ ಹೇಳಿ ಕೇಳ್ಯಾರ. ಸೊ ಇಲ್ಲಿ ಆಲ್ರೆಡಿ ಎದ್ರೊಳಗ ಎಲ್ ಶೆಲ್ ಒಳಗೆ ಏನೈತ್ರಿ? ಇಲ್ಲಿ ಎಲ್ ಶೆಲ್ ಒಳಗ 8 ಅದಾವ. ಹೌದಾ? 8 ಇದೆ. ಬಟ್ ಇಲ್ಲಿ ಟೋಟಲ್ ಆಗಿ ಎಲೆಕ್ಟ್ರಾನ್ಗಳ ಸಂಖ್ಯೆ 16 ಆಗ್ಬೇಕು. ನಮಗ ಟೋಟಲ್ ಆಗಿ 16 ಆಗ್ಬೇಕು. ಈಗ ಆಲ್ರೆಡಿ ಇಲ್ಲಿ 2 ಅದಾವು, ಆಮೇಲೆ ಇಲ್ಲಿ 8 ಐತಿ ಅಂತಂದ್ರ ಎಷ್ಟ್ ಆತ್ರಿ? ಇದು 10 ಆದು. ಅಂದ್ರೆ ಇನ್ನು ಎಷ್ಟು ಕಡಿಮೆ ಬಿದ್ದು? ನಮಗ ಇನ್ನು 6 ಎಲೆಕ್ಟ್ರಾನ್ಗಳ ಸಂಖ್ಯೆ ಕಡಿಮೆ ಬಿದ್ದು 16ಕ್ಕೆ ಸಮ ಮಾಡ್ಬೇಕು ಅದನ್ನ. ಹೌದಾ? ಇಲ್ಲಿ 2 ಅದಾವು, ಇಲ್ಲಿ 8, 10 ಆಯ್ತು. ಇಲ್ಲಿ ಇನ್ನು ಎಷ್ಟು ಕಡಿಮೆ ಬಿದ್ದು? ಇಲ್ಲಿ 6. ಅಂದ್ರೆ ಇಲ್ಲಿ 6 ಎಲೆಕ್ಟ್ರಾನ್ಗಳು ಇರ್ತಾವು ಇದ್ರಲ್ಲಿ. ಎದ್ರೊಳಗಿದು? ಸಲ್ಫರ್ದಲ್ಲಿ. ಸೊ ಹಾಗಾಗಿ ಇಲ್ಲಿ ಎಂ ದಲ್ಲಿ ಎಷ್ಟಾತು? ಎಂ ದಲ್ಲಿ 6, ಆಮೇಲೆ ಎಲ್ ದಲ್ಲಿ 8. ಅದನ್ನ ಕೇಳ್ಯಾರ ಅವ್ರ. ಎಲ್ ದೊಳಗೆ ಎಷ್ಟು ಅದಾವು? 8, ಎಂ ದೊಳಗ 6. ಎಲ್ ಐತ್ ನೋಡ್ರಿ 8, 6. ಆಪ್ಷನ್ ನಂಬರ್ ಡಿ. ಓಕೆ, ನೀರನ್ನು ಸ್ವಚ್ಛಗೊಳಿಸಲು ಮತ್ತು ಸೋಂಕುರಹಿತಗೊಳಿಸಲು ಈ ಕೆಳಗಿನವುಗಳಲ್ಲಿ ಯಾವುದನ್ನು ಸಾಮಾನ್ಯವಾಗಿ ಬಳಸ್ತಾರ? ಬಹಳ ಈಸಿ ಇರ್ತಕ್ಕಂಥದ್ದು ಕ್ವಶನ್ ಇದೆ ಇದು.
ಸೊ ಇದರಲ್ಲಿ ಏನ್ ಬಳಸ್ತೇವಿ ಅಂತಂದ್ರೆ ನಾವು ಬ್ಲೀಚಿಂಗ್ ಪೌಡರ್ ಅನ್ನ ಬಳಸ್ತೇವಿ. ಯಾವಾಗ ಬ್ಲೀಚಿಂಗ್ ಪೌಡರ್ ಅನ್ನ ನಾವು ನೀರಿನೊಳಗೆ ಹಾಕ್ತೇವಿ ಅವಾಗ ಕ್ಲೋರಿಕ್ ಆಸಿಡ್ ಕ್ಲೋರೈಡ್ ಗ್ಯಾಸ್ ಇರ್ತಕ್ಕಂಥದ್ದು ಏನಾಗ್ತೈತಿ ಉತ್ಪತ್ತಿ ಆಗ್ತೈತಿ. ಬ್ಲೀಚಿಂಗ್ ಪೌಡರ್ ಅನ್ನ ನೀರಿನಲ್ಲಿ ಹಾಕಿದಾಗ ಏನ್ ಉತ್ಪತ್ತಿ ಆಗ್ತೈತಿ, ಕ್ಲೋರೈಡ್ ಗ್ಯಾಸ್ ಇರ್ತಕ್ಕಂಥದ್ದು ಉತ್ಪತ್ತಿ ಆಗ್ತೈತಿ. ಈ ಕ್ಲೋರೈಡ್ ಗ್ಯಾಸ್ ಏನ್ ಮಾಡ್ತೈತಿ ಅಂತಂದ್ರ ನೀರನ್ನ ಸ್ವಚ್ಛಗೊಳಿಸ್ತೈತಿ. ಆಮೇಲೆ ಅದರಲ್ಲಿ ಕೀಟಗಳು ಹುಳಗಳು ಏನಾದ್ರು ಇದ್ದು ಅಂತಂದ್ರ ಅವುಗಳನ್ನ ಸಾಯಿಸ್ತೈತಿ. ಅದು ಸೋಂಕು ರಹಿತವಾಗಿರುವಂತಹ ನೀರ್ ಮಾಡ್ತೈತಿ. ಆಪ್ಷನ್ ನಂಬರ್ ಬಿ ಇದಕ್ಕ ಸರಿ ಆನ್ಸರ್ ಇಲ್ಲಿ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ನಿಮ್ಮ ಸ್ಕ್ರೀನ್ ಮೇಲೆ ಐತಿ. ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ ಎಲ್ಲರೂ ಕೂಡ. ಹಾಗೆ ಸುಮ್ನೆ ಕುಂತು ನೋಡಿದ್ರ ಅಂತಂದ್ರೆ ಬರಂಗಿಲ್ಲ. ಏನಾರು ಒಂದ್ ಸ್ವಲ್ಪ ತಲೆ ಓಡಿಸ್ಬೇಕು. ಏನಾರು ಓದಿರ್ತೀರಿ, ಈಗಾಗಲೇ 8 ಕ್ಲಾಸಸ್ಗಳಾಗ್ಯಾವೆ, 9ನೇ ಕ್ಲಾಸ್ ಇದೆ. ಸೊ ಬಹಳಷ್ಟು ಕ್ವಶನ್ಸ್ ಗಳನ್ನ ಮಾಡಿ ಡೈಲಿ 20 ಕ್ವಶನ್ಸ್ ಮಾಡಾಕತ್ತೀರಿ. ಅದರಿಂದ ಏನಾರು ನೀವು ಕಲ್ತಿದ್ರಿ ಅಂತಂದ್ರೆ ಇಲ್ಲಿ ನೀವು ಹೇಳಕ್ ಆಗುತ್ತೆ. ಸೊ ನೀವು ನೋಟ್ಸ್ ಮಾಡ್ಕೊಂಡು ಸರಿಯಾಗಿ ಏನ್ ಮಾಡ್ರಿ, ಓದ್ರಿ. ಓಕೆ, ಇಲ್ಲಿ ಏನ್ ಕೊಟ್ಟಾರ, ಇಲ್ಲಿ match the chemical substances given in column 1 with their appropriate application given in column 2. ಸೊ ಇಲ್ಲಿ ಬ್ಲೀಚಿಂಗ್ ಪೌಡರ್ ಕೊಟ್ಟಾರು, ಆಮೇಲೆ ಬೇಕಿಂಗ್ ಸೋಡಾ, ವಾಷಿಂಗ್ ಸೋಡಾ, ಸೋಡಿಯಂ ಕ್ಲೋರೈಡ್. ಸೊ ಇವುಗಳು ಎಲ್ಲೆಲ್ಲಿ ಯೂಸ್ ಆಗ್ತಾವು ಏನೇನ್ ಅಂತ ಹೇಳಿ ಕೊಟ್ಟಾರ. ಬ್ಲೀಚಿಂಗ್ ಪೌಡರ್ ಅನ್ನ ಎಲ್ಲಿ ಯೂಸ್ ಮಾಡ್ತೇವೆ ನಾವು, ಬ್ಲೀಚಿಂಗ್ ಪೌಡರ್ ಅನ್ನ ಡಿಕಲರೈಸೇಷನ್ ಅಂತಂದ್ರೆ ಏನಾದ್ರೂ ಬಟ್ಟೆಗೆ ಹೊಲಸ್ ಕುಂತಿತ್ತು, ಏನಾದ್ರೂ ಒಂದು ಕಲೆ ಇತ್ತು ಅಂತಂದ್ರೆ, ಕಲೆ ಎದ್ರದರ ಕಲೆ, ಸಾರಿನ ಕಲೆ ಎದ್ರದರ ಕಲೆ ಇತ್ತು ಅಂತಂದ್ರೆ ಅದನ್ನ ಹೋಗಿಸ್ಲಿಕ್ಕೆ ನಾವ್ ಏನ್ ಮಾಡ್ತೇವಿ, ಬ್ಲೀಚಿಂಗ್ ಪೌಡರ್ ಅನ್ನ ಯೂಸ್ ಮಾಡ್ತೇವಿ. ಪಿ ಇದ್ದದ್ದು 3ನೇ ನಂಬರ್. ಬೇಕಿಂಗ್ ಸೋಡಾ, ಬೇಕಿಂಗ್ ಸೋಡಾ ಅಂತಂದ್ರೆ ಬೇಕಿಂಗ್ ಸೋಡಾ ಎದಕ್ ಯೂಸ್ ಮಾಡ್ತೀವಿ ನಾವು, ಆಂಟಾಸಿಡ್ ಆಗಿ ಯೂಸ್ ಮಾಡ್ತೀವಿ. ಏನಾದ್ರೂ ನಮ್ಮ ಹೊಟ್ಟೆಯಲ್ಲಿ ಗಡಬಡೆ ಆಗಕತ್ತಿತ್ತು, ಸರಿ ಇರ್ಲಿಲ್ಲ ಅಂದ್ರೆ ಹೊಟ್ಟೆ, ನಾವ್ ಏನ್ ಮಾಡ್ತೇವಿ, ಯೂಸ್ ಮಾಡ್ತೇವಿ, ಬೇಕಿಂಗ್ ಸೋಡಾವನ್ನ ಯೂಸ್ ಮಾಡ್ತೇವಿ. ನೆಕ್ಸ್ಟ್ ವಾಷಿಂಗ್ ಸೋಡಾ ಇರ್ತಕ್ಕಂಥದ್ದು ಇದನ್ನ ಪ್ರಿಪರೇಷನ್ ಆಫ್ ಗ್ಲಾಸ್, ಅಂದ್ರೆ ಗ್ಲಾಸ್ ಅನ್ನ ತಯಾರು ಮಾಡ್ಲಿಕ್ಕೆ ವಾಷಿಂಗ್ ಸೋಡಾ ಯೂಸ್ ಮಾಡ್ತೇವಿ. ಸೋಡಿಯಂ ಕ್ಲೋರೈಡ್ ಇರ್ತಕ್ಕಂಥದ್ದು ಏನ್ ಮಾಡ್ತೇವೆ ನಾವು, ಸೋಡಿಯಂ ಕ್ಲೋರೈಡ್ ಇರ್ತಕ್ಕಂಥದ್ದು H2 ಮತ್ತು ಹೈಡ್ರೋಜನ್ ಮತ್ತು ಕ್ಲೋರೈಡ್ ಅನ್ನ ಪಡ್ಕೋಲಿಕ್ಕೆ ಸೋಡಿಯಂ ಕ್ಲೋರೈಡ್ ಇರ್ತಕ್ಕಂಥದ್ದು ಯೂಸ್ ಮಾಡ್ತೇವಿ. ಓಕೆನಾ. ಸೊ ಎಲ್ಲೆಲ್ಲಿದೆ ನೋಡ್ರಿ, ಪಿಗೆ 3 ಆಗ್ಬೇಕು, ಪಿಗೆ 3 ಇರ್ತಕ್ಕಂಥದ್ದು ಇದೆ ಇಲ್ಲಿ. ನೆಕ್ಸ್ಟ್ ಕ್ಯೂಗೆ 4 ಆಗ್ಬೇಕು, ಕ್ಯೂಗೆ 4 ಇದು ಒಂದ ಐತಿ. ಸೊ ಆಪ್ಷನ್ ನಂಬರ್ ಸಿ ಇದಕ್ಕ ಆನ್ಸರ್ ಇಲ್ಲಿ ಹಾಕ್ತಿವಿ. ಎರಡೇ ಗೊತ್ತಿರ್ತಿತ್ತು ಅಂತಂದ್ರೆ ಮಾಡಬಹುದಾಗಿತ್ತು ನೀವು. ಆಪ್ಷನ್ ನಂಬರ್ ಸಿ ಇದಕ್ಕ ಸರಿ ಆನ್ಸರ್. ಸೊ ನೆಕ್ಸ್ಟ್ ಪ್ರಶ್ನೆ ಇದೆ, ಈ ಕೆಳಗಿನವುಗಳಲ್ಲಿ ಯಾವುದು ಉಷ್ಣ ವಿಕೇಂದ್ರ ಪ್ರಕ್ರಿಯೆವಾಗಿದೆ? ಆನ್ಸರ್ ಮಾಡ್ರಿ ನೋಡೋಣ. ಇದಕ್ಕ ಆಪ್ಷನ್ಸ್ ಗಳಲ್ಲಿ ಕೊಟ್ಟಾರು, ಸುಣ್ಣದೊಂದಿಗೆ ನೀರಿನ ಪ್ರತಿಕ್ರಿಯೆ, ಆಮ್ಲದ ದುರ್ಬಲಗೊಳಿಸುವಿಕೆ, ನೀರಿನ ಆವಿಯಾಗುವಿಕೆ, ಆಮೇಲೆ ಕರ್ಪೂರದ ಉತ್ಪತನ. ಸ್ಫಟಿಕಗಳು. ಇಲ್ಲಿ ಮೊದಲು ನೀವು ತಿಳ್ಕೊಬೇಕಾಗಿರುವಂತದ್ದು ಏನು ಅಂತಂದ್ರೆ ಉಷ್ಣ ವಿಕೇಂದ್ರ ಪ್ರಕ್ರಿಯೆ ಅಂತಂದ್ರೆ ಏನು. ಇದಕ್ಕ ಎಕ್ಸೋಥರ್ಮಿಕ್ ಪ್ರೊಸೆಸ್ ಅಂತೇವಿ. ಉಷ್ಣ ವಿಕೇಂದ್ರ ಪ್ರಕ್ರಿಯೆ, ಎಕ್ಸೋಥರ್ಮಿಕ್ ಏನಾಗಿರ್ತೈತಿ ಅಂತಂದ್ರ ಯಾವುದನ್ನ ನಾವು ಹೀಟ್ ಇರ್ತಕ್ಕಂಥದ್ದು ಹೊರಗೆ ಬರ್ಬೇಕು. ಇಷ್ಟ ನೆನಪಿಟ್ಕೊಳ್ರಿ, ಹೀಟ್ ಏನಾಗ್ಬೇಕು, ಇಲ್ಲಿ ಹೊರಗೆ ಎಕ್ಸಿಟ್ ಆಗ್ಬೇಕು, ಅದು ಹೊರಗೆ ಬರಬೇಕು. ಇದಕ್ಕೆ ಏನಂತೇವಿ, ಈ ಪ್ರಕ್ರಿಯೆಗೆ ಏನಂತೇವಿ ನಾವು, ಎಕ್ಸೋಥರ್ಮಿಕ್ ಅಂತೇವಿ. ಇನ್ನೊಂದ್ ಇರ್ತೈತಿ ಎಂಡೋಥರ್ಮಿಕ್ ಇರ್ತೈತಿ. ಇದರಲ್ಲಿ ಏನಾಗ್ತೈತಿ, ಹೀಟ್ ಅಬ್ಸಾರ್ಬ್ ಆಗ್ತೈತಿ, ಹೀಟ್ ಅನ್ನ ಹೀರ್ಕೋತೈತಿ. ಎಂಡೋಥರ್ಮಿಕ್, ಎಕ್ಸೋಥರ್ಮಿಕ್ ಕೇಳ್ಯಾರ ನಮಗೆ. ಇದರಲ್ಲಿ ಒಂದೇದ್ ನೋಡಿ, ರಿಯಾಕ್ಷನ್ ಆಫ್ ವಾಟರ್ ವಿತ್ ಕ್ವಿಕ್ ಲೈಮ್. ಸೊ ಸುಣ್ಣದೊಂದಿಗೆ ನೀರಿನ ಪ್ರತಿಕ್ರಿಯೆ. ನೋಡ್ರಿ, ನೀರ್ ಇರ್ತೈತಿ, ನೀರಿನಲ್ಲಿ ನೀವು ಸುಣ್ಣ ಹಾಕಿರ ಅಂತಂದ್ರ ಏನ್ ಬರ್ತೈತಿ, ಸೊ ಹೀಟ್ ಬರ್ತೈತಿ. ಹೌದು, ಅದಕ್ಕೆ ಏನಂತೇವ್ ನಾವು, ಎಕ್ಸೋಥರ್ಮಿಕ್ ಅಂತೇವಿ. ಕರೆಕ್ಟ್ ಆಯ್ತು ಒಂದೇದ್. ಎರಡನೇದ್ ನೋಡ್ರಿ, ಇಲ್ಲಿ ಏನೈತಿ, ಡೈಲ್ಯೂಷನ್ ಆಫ್ ಆನ್ ಆಸಿಡ್, ಆಮ್ಲದ ದುರ್ಬಲಗೊಳಿಸುವಿಕೆ. ಆಮ್ಲದೊಳಗೆ ನೀವು ನೀರ್ ಹಾಕಿರಿ ಅಂತಂದ್ರೆ ಅಲ್ಲಿಯೂ ಕೂಡ ಏನಾಗ್ತೈತಿ, ಹೀಟ್ ಉತ್ಪತ್ತಿ ಆಗ್ತೈತಿ. ಇದು ಕೂಡ ಸರಿ ಇದೆ. ಆಮೇಲೆ ಇವ್ಯಾಪರೇಟ್ ಆಫ್ ವಾಟರ್ ಅನ್ನ, ನೀರನ್ನ ಏನ್ ಮಾಡೋದು, ಆವಿಯಾಗಿ ಮಾಡೋದು. ನೀರನ್ನ ಆವಿಯಾಗಿ ಮಾಡ್ಲಿಕ್ಕೆ ನಾವು ಅದನ್ನ ಏನ್ ಮಾಡ್ಬೇಕು, ಹೀಟ್ ಕೊಡ್ಬೇಕು ಅದಕ್ಕೆ. ಹೌದಾ, ಹೀಟ್ ಕೊಡ್ಬೇಕು ಅದಕ್ಕೆ. ಇಲ್ಲಿ ಹೀಟ್ ಅಬ್ಸಾರ್ಬ್ ಆದ್ಮೇಲೆ ನೀರು ಕರಗಿ ಅದು ಆವಿ ಆಗ್ತೈತಿ.
ಹೌದಾ, ಹೀಟ್ ಹೊರಗೆ ಬರಂಗಿಲ್ಲ, ಇದರಲ್ಲಿ ಹೀಟ್ ಉತ್ಪತ್ತಿ ಆಗಂಗಿಲ್ಲ. ಸೊ ಹಾಗಾಗಿ ಇದು ಒಂದು ಎಂಡೋಥರ್ಮಿಕ್ ಆಗೈತಿ, ಇದು ನಮ್ಮ ಆನ್ಸರ್ ಅಲ್ಲ. ಆಮೇಲೆ ಸಬ್ಲಿಮೇಷನ್ ಆಫ್ ಕಂಪರ್ ಅಂತಂದ್ರೆ ಕರ್ಪೂರವನ್ನ ನಾವು ಏನ್ ಮಾಡ್ತೇವಿ, ಅದನ್ನ ಅನಿಲ ರೂಪಕ್ಕೆ ತರಬೇಕು ಅಂತಂದ್ರೆ ಅದನ್ನ ನಾವು ಸುಡಬೇಕಾಗ್ತೈತಿ, ಅದಕ್ಕೆ ಹೀಟ್ ಕೊಡಬೇಕಾಗ್ತೈತಿ. ಹೀಟ್ ಎದಕ್ ಕೊಡ್ತೇವಲ್ಲ ಅದನ್ನ ನಾವ್ ಏನಂತೇವಿ, ಎಂಡೋಥರ್ಮಿಕ್ ಅಂತ ಹೇಳಿ ಕರಿತೇವಿ. ಇದು ಕೂಡ ಆನ್ಸರ್ ಅಲ್ಲ. 1 ಮತ್ತು 2 ಇದಕ್ಕೆ ಸರಿ ಆನ್ಸರ್ ಆಪ್ಷನ್ ನಂಬರ್ ಎ ಇದಕ್ಕ ಸರಿ ಆನ್ಸರ್ ಇಲ್ಲಿ ಆಗುತ್ತೆ. ಫ್ಲೆಮಿಂಗ್ ಅವರ ಎಡಗೈ ನಿಯಮದಲ್ಲಿ ಹೆಬ್ಬೆರಳು ಮತ್ತು ಮಧ್ಯದ ಬೆರಳಿನ ನಡುವಿನ ಕೋನ ಎಷ್ಟಿರ್ತೈತಿ ಅಂತ ಹೇಳಿ ಕೇಳ್ಯಾರ. ಆಪ್ಷನ್ಸ್ ಗಳಲ್ಲಿ 90 ಡಿಗ್ರಿ, 46 ಡಿಗ್ರಿ, 45 ಡಿಗ್ರಿ, 120 ಮತ್ತು 180 ಡಿಗ್ರಿ. ಸೊ ಯಾವ ಡಿಗ್ರಿದೊಳಗ ಇಡಬೇಕು ಬೆರಳುಗಳನ್ನ? ಸೊ ಇದಕ್ಕೆ ಸರಿ ಆನ್ಸರ್ ಆಪ್ಷನ್ ನಂಬರ್ ಎ ಇರ್ತಕ್ಕಂಥದ್ದಾಗ್ತೈತಿ, 90 ಡಿಗ್ರಿಗೆ ಇಡಬೇಕಾಗ್ತೈತಿ. ಸೊ ಇಲ್ಲಿ ನೀವು ನೋಡ್ಬಹುದು ಈ ಚಿತ್ರದಲ್ಲಿ. ಸೊ ಫ್ಲೇಮಿಂಗ್ ಅದ ಎಡಗೈ ನಿಯಮ. ಸೊ ಇಲ್ಲಿ ಏನಾಗ್ತೈತಿ ಅಂತಂದ್ರ, ಸೊ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಗಳನ್ನ ನಾವು ಇಟ್ಟಾಗ ಈ ರೀತಿ, ಆಮೇಲೆ ಇಲ್ಲಿ ಒಂದು ವಾಯರ್ ಅನ್ನ ಇಟ್ಟು ಇದರಲ್ಲಿ ಕರೆಂಟ್ ಅನ್ನ ನಾವು ಇದಕ್ಕೆ ಕೊಟ್ಟಾಗ ಈ ವಾಯರ್ಗೆ, ಅವಾಗ ಬಲ ಎಲ್ಲಿ ಆಗ್ತೈತಿ, ಬಲ ಎಲ್ಲಿ ಯಾವ ದಿಕ್ಕಿಗೆ ಹೋಗ್ತೈತಿ ಅನ್ನೋದನ್ನ ಕಂಡು ಹಿಡಿಯಾಕನ ಏನ್ ಮಾಡ್ತೇವೆ ನಾವು, ಫ್ಲೇಮಿಂಗ್ ಅದ ಎಡಗೈ ನಿಯಮವನ್ನ ಯೂಸ್ ಮಾಡ್ತೇವಿ. ಅವಾಗ ನಾವ್ ಏನ್ ಮಾಡ್ತೇವಿ ಅಂತಂದ್ರ ಈ 3 ಬೆರಳುಗಳಿರ್ತಕ್ಕಂಥದ್ದು 90 ಡಿಗ್ರಿ. ಸೊ ಹಿಂಗನು ಕೂಡ 90 ಡಿಗ್ರಿ, ಆಮೇಲೆ ಇದು ಕೂಡ 90 ಡಿಗ್ರಿ ಈ ರೀತಿ ಇರುವ ಹಾಗೆ ಬೆರಳುಗಳನ್ನ ನಾವು ಈ ರೀತಿ ಇಡ್ತೇವಿ. ಸೊ ಯಾವ ಕಡೆ ಬಲ ಇರ್ತಕ್ಕಂಥದ್ದು ಹೋಗುತ್ತೆ ಅನ್ನೋದನ್ನ ನಾವು ತಿಳ್ಕೊಬೇಕು ಅಂತಂದ್ರ 90 ಡಿಗ್ರಿಗೆ ಏನ್ ಮಾಡ್ತೇವಿ ನಾವು, ಬೆರಳುಗಳನ್ನ ಇಡ್ತೇವಿ. ಆಪ್ಷನ್ ನಂಬರ್ ಎ ಇದಕ್ಕ ಸರಿ ಆನ್ಸರ್. ಇದೇನ್ರದ ರೂಪುಗೊಂಡ ಅಪಕ್ಷೇಪದ ಬಣ್ಣ ಯಾವುದು? ವಾಟ್ ಈಸ್ ದ ಕಲರ್ ಆಫ್ ದ ಪ್ರಿಸಿಪಿಟೇಷನ್ ಫಾರ್ಮ್ಡ್? ಪ್ರಿಸಿಪಿಟೇಷನ್ ಫಾರ್ಮ್ಡ್ ಅಂತಂದ್ರೆ ಏನಂತಂದ್ರ ಅವಕ್ಷೇಪ ಅಂತಂದ್ರೆ ಏನು ಅಂತಂದ್ರ, ಪ್ರಿಸಿಪಿಟೇಷನ್ ಅಂತಂದ್ರ ಯಾವುದೇ ನಾವು ವಸ್ತುವನ್ನ ನೀರಿನಲ್ಲಿ ಹಾಕಿದಾಗ ಅದು ಕರಗದೆ ನೀರಿನ ಕೆಳಗಡೆ ಹೋಗಿ ಕುಂಡಿರ್ಬೇಕು, ಅದು ಸಾಲಿಡ್ ಆಗಿರ್ಬೇಕು. ಸಾಲಿಡ್ ಅಂದ್ರೆ ಘನ ವಸ್ತು ಆಗಿರ್ಬೇಕು, ಅದನ್ನ ನಾವು ಪ್ರಿಸಿಪಿಟೇಷನ್ ಅಂತ ಹೇಳಿ ಕರಿತೀವಿ. ಹೌದಾ, ಇಲ್ಲಿ ಏನೇನಿದೆ, ಇಲ್ಲಿ ಸೋಡಿಯಂ ಇದೆ, ಇಲ್ಲಿ ಸೋಡಿಯಂ ಸಲ್ಫೇಟ್, ಒಂದೇದ Na2SO4, Na2SO4, ಸೋಡಿಯಂ ಸಲ್ಫೇಟ್ ಐತಾ, ಸೋಡಿಯಂ ಸಲ್ಫೇಟ್ ಐತಿ. ಇದು ಏನು, ಬೇರಿಯಂ ಕ್ಲೋರೈಡ್. ಹೌದಾ, ಸೋಡಿಯಂ ಸಲ್ಫೇಟ್ ಮತ್ತು ಬೇರಿಯಂ ಕ್ಲೋರೈಡ್ ಅನ್ನ ನಾವು ಪ್ರತಿಕ್ರಿಯಿಸಿದಾಗ, ಸೋಡಿಯಂ ಸಲ್ಫೇಟ್ ಮತ್ತು ಬೇರಿಯಂ ಕ್ಲೋರೈಡ್ ಅನ್ನ ನಾವು ಪ್ರತಿಕ್ರಿಯಿಸಿದಾಗ ಇಲ್ಲಿ ಏನ್ ಸಿಗ್ತೈತಿ, ನಮಗ ಒಂದು ಘನ ವಸ್ತು ಇರ್ತಕ್ಕಂಥದ್ದು ಸಿಗತೈತಿ. ಹೌದಾ, ಇದಕ್ಕೆ ಏನಂತ ಕರಿತೀವಿ ನಾವು, ಬೇರಿಯಂ ಸಲ್ಫೇಟ್ ಅಂತ ಕರಿತೀವಿ. ಏನಂತೀವಿ ಇದನ್ನ, ಬೇರಿಯಂ ಸಲ್ಫೇಟ್ ಅಂತ ಕರಿತೀವಿ. ಅದ್ರ ಜೊತೆಗೆ NaCl ಇರ್ತಕ್ಕಂಥದ್ದು ನಮ್ಗ ಸಿಗ್ತಾ ಇದೆ. ಹೌದಾ, ಈಗ ಇದು ಸಾಲಿಡ್ ಇದೆ. ಹೌದಾ, ಇದು ಏನೈತಿ, ಇದು ಸಾಲಿಡ್ ಇದೆ. ಸೊ ಸಾಲಿಡ್ ಇರ್ತಕ್ಕಂತಹ ವಸ್ತು ಬೇರಿಯಂ ಸಲ್ಫೇಟ್ ಅದ ಬಣ್ಣ ಹೆಂಗಿರ್ತೈತ್ರಿ, ವೈಟ್ ಇರ್ತಕ್ಕಂಥದ್ದು ಇರ್ತೈತಿ. ಆಪ್ಷನ್ ನಂಬರ್ ಎ ಇರ್ತಕ್ಕಂಥದ್ದು ಇದರ ಸರಿ ಆನ್ಸರ್. ಪ್ರೋಟೋಪ್ಲಾಸಂ ಎಂಬ ಪದವನ್ನು ಯಾರು ಸೃಷ್ಟಿಸಿದರು ಮತ್ತು ಯಾವ ವರ್ಷದಲ್ಲಿ? ಪ್ರೋಟೋಪ್ಲಾಸ್ಮಾ ಎಲ್ಲಿರ್ತೈತ್ರಿ? ಸೊ ಈ ಒಂದು ಕೋಶದಲ್ಲಿ ನೀರಿನ ಅಂಶದೊಳಗೆ ಇರ್ತೈತಲ್ಲ, ಅದಕ್ಕೆ ಏನಂತ ಕರಿತೀವಿ ನಾವು, ಪ್ರೋಟೋಪ್ಲಾಸ್ಮಾ ಅಂತ ಹೇಳಿ ಕರಿತೀವಿ. ಪ್ರೋಟೋಪ್ಲಾಸ್ಮಾ. ಹೌದಾ, ಇದಕ್ಕೆ ಕನ್ನಡದಲ್ಲಿ ಏನಂತ ಕರಿತೀವಿ ನಾವು, ಜೀವ ದ್ರವ್ಯ ಅಂತ ಕರಿತೀವಿ. ಇದನ್ನ ಕಂಡು ಹಿಡಿದವ್ರು ಯಾರು ಅಂತಂದ್ರ J.E. ಪುರ್ಕಿಂಜರ್ ಅವರು 1839ರಲ್ಲಿ ಕಂಡು ಹಿಡಿತಾರೋ. ಆಪ್ಷನ್ ನಂಬರ್ ಬಿ ಇದಕ್ಕ ಸರಿ ಆನ್ಸರ್. ಬೆಳಕಿನ ಯಾವ ವಿದ್ಯಮಾನದೊಂದಿಗೆ ಗಾಜಿನ ಪಟ್ಟೆಯ ಮೂಲಕ ಬೆರೆಯುವಾಗ ಬಿಳಿ ಹಾಳೆಯ ಮೇಲೆ ಬರೆಯುವುದು ಎದ್ದು ಕಾಣ್ತೈತಿ ಅಂತಂದ್ರ, ಈಗ ಒಂದು ನಾವು ಇಲ್ಲಿ ಪೇಪರ್ ತಗೋತೀವಿ. ಹೌದಾ, ಇದೊಂದು ಪೇಪರ್ದ ಮೇಲೆ ನಾವು ಒಂದು ಗ್ಲಾಸ್ ಅನ್ನ ಇಟ್ನಿ ಅಂತಂದ್ರ, ಒಂದು ಗಾಜಿನ ತುಣಕನ ಇಟ್ನಿ ಅಂತಂದ್ರ, ಈ ಪೇಪರ್ ತಕೊಂಡೊಂದು ಇದ್ದದ್ದು ಎದ್ದಂಗ್ ಕಾಣ್ತೈತಿ, ಒಂದ್ ಸ್ವಲ್ಪ ಮೇಲೆ ಎದ್ದಂಗ್ ಕಾಣ್ತೈತಿ. ಸೊ ಅದು ರಿಫ್ರಾಕ್ಷನ್ ದಿಂದ ಆಗ್ತೈತಿ, ವಕ್ರೀಭವನದಿಂದ ಈ ರೀತಿ ಕಾಣ್ತೈತಿ ನಮಗ. ಆಪ್ಷನ್ ನಂಬರ್ ಸಿ ಇದಕ್ಕ ಸರಿ ಆನ್ಸರ್.
ಒಂದು ವಸ್ತುವನ್ನು ಕಾನ್ಕೇವ್ ಲೆನ್ಸ್ ನ ಪ್ರಧಾನ ಕೇಂದ್ರದಲ್ಲಿ ಇರಿಸಲಾಗುತ್ತದೆ. ಈ ಕೆಳಗಿನ ಯಾವ ಆಯ್ಕೆಗಳು ರೂಪುಗೊಂಡ ಚಿತ್ರದ ಗುಣಲಕ್ಷಣಗಳನ್ನ ಹೊಂದೈತಿ? ಹೌದಾ, ಇದು ಯಾವ್ದು ಕಾನ್ಕೇವ್ ಲೆನ್ಸ್ ಐತಿ. ಕಾನ್ಕೇವ್ ಲೆನ್ಸ್ ಒಂದು ಪ್ರಧಾನ ಅಕ್ಷದಿಂದ ಒಂದು ವಸ್ತುವನ್ನ ಈ ರೀತಿ ಇಡಲಾಗಿದೆ. ಹೌದಾ, ಇಡಲಾಗಿದೆ. ಸೊ ಇಲ್ಲಿ ಚಿತ್ರ ಇರ್ತಕ್ಕಂಥದ್ದು ಹೇಗೆ ಮೂಡ್ತೈತಿ? ಚಿತ್ರ ಈ ರೀತಿ ಇರ್ತಕ್ಕಂಥದ್ದು ಹೋಗಿ ಇದು ಈ ರೀತಿ ಹೋಗ್ತೈತಿ. ಇಲ್ಲಿಂದ ಒಂದು ನಾನು ಕಿರಣವನ್ನ ತಗೋತೀನಿ. ಸೊ ಈ ಚಿತ್ರ ಇರ್ತಕ್ಕಂಥದ್ದು ಇಲ್ಲಿ ಇವು ಎರಡು ಅಂತೂ ಅಟ್ಯಾಚ್ ಆಗಂಗಿಲ್ಲ. ಇವು ಎರಡು ಯಾವಾಗ ಸೇರ್ಕೋತಾವ ಅವಾಗ ಚಿತ್ರ ಮೂಡ್ತೈತಿ. ಸೊ ಈ ಒಂದು ರೇಖೆ ಇರ್ತಕ್ಕಂಥದ್ದು ಈ ರೀತಿ ಬಂದು ಇಲ್ಲಿ ಇರ್ತಕ್ಕಂಥದ್ದು ಏನಾಗ್ತೈತಿ, ಚಿತ್ರ ಇರ್ತಕ್ಕಂಥದ್ದು ಮೂಡ್ತೈತಿ. ಅಂದ್ರೆ ಈ ಏನು ವಸ್ತು ಐತಿ, ಈ ವಸ್ತುವಿಗಿಂತ ಚಿಕ್ಕದಾಗಿರುವಂತಹ ಚಿತ್ರ ಮೂಡ್ತೈತಿ, ನೇರವಾಗಿ ಇರ್ತೈತಿ. ವಾಸ್ತವ ಚಿತ್ರ ಇರ್ತೈತಿ ಮತ್ತು ಹೆಚ್ಚು ಕಡಿಮೆ ಅಂದ್ರ ಬಹಳ ಚಿಕ್ಕದಾಗಿರುವಂತಹ ಚಿತ್ರ ಇಲ್ಲಿ ನಮಗ್ ನೋಡ್ಸ್ಲಿಕ್ಕೆ ಸಿಗ್ತೈತಿ. ವರ್ಚುವಲ್ ಇರ್ತೈತಿ ಮತ್ತು ಹೈಲಿ ಡಿಮ್ನಿಶ್ಡ್ ಇರ್ತೈತಿ. ಡಿಮ್ನಿಶ್ಡ್ ಅಂತಂದ್ರೆ ಏನು, ಬಹಳ ಚಿಕ್ಕದಿರ್ತಕ್ಕಂಥದ್ದು ವಸ್ತು ಮೂಡ್ತೈತಿ. ಆಪ್ಷನ್ ನಂಬರ್ ಡಿ ಇದಕ್ಕ ಸರಿ ಆನ್ಸರ್. ಓಕೆ, ಇಲ್ಲಿ ನಿಮ್ಗ ಚಿತ್ರನು ಕೂಡ ಇಲ್ಲಿ ನಾನು ತೋರಿಸಿದೆ ನೋಡ್ರಿ. ಒಂದ್ ಸ್ವಲ್ಪ ರಬ್ ಮಾಡ್ತೇನೆ, ಬೇಕಾದ್ರೆ ನೀವು ಅದನ್ನ ನೋಡ್ಕೋಬಹುದು. ಹೌದಾ, ಇಲ್ಲಿ ನಾನು ಚಿತ್ರ ತೆಗ್ದಿದ್ದೆ, ಬಟ್ ಇಲ್ಲಿ ಆಲ್ರೆಡಿ ಚಿತ್ರ ಹಾಕೀನಿ ನಾನು ಅದ್ರದ್ದು. ನೋಡ್ರಿ, ಇಲ್ಲಿದೆ ಚಿತ್ರ ಕಾಣ್ತಾ ಇದೆ ಎಲ್ಲರಿಗೂ. ಒಂದು ಆಬ್ಜೆಕ್ಟ್ ಅನ್ನ ಇಲ್ಲಿ ನಾವು ತಗೊಂಡೇವಿ. ಹೌದಾ, ಆ ಆಬ್ಜೆಕ್ಟ್ ದೊಳಗೆ ಏನ್ ಮಾಡೇವಿ, ಈ ಆಬ್ಜೆಕ್ಟ್ ಇರ್ತಕ್ಕಂಥದ್ದು ಕಾನ್ಕೇವ್ ಲೆನ್ಸ್ ಈ ರೀತಿ ಇರ್ತಕ್ಕಂಥದ್ದು ಬಿಡ್ತೈತಿ. ಆಮೇಲೆ ಇಲ್ಲಿಂದ ಇಲ್ಲಿ ಬಂದು ಇಲ್ಲಿ ಚಿತ್ರ ಇರ್ತಕ್ಕಂಥದ್ದು ಮುಡಾಕತೈತಿ, ಚಿಕ್ಕದಾಗಿರ್ತೈತಿ, ನೇರವಾಗಿರ್ತೈತಿ. ನೇರವಾಗಿರುವಂತ ಚಿತ್ರವನ್ನ ವಾಸ್ತವ ಚಿತ್ರ ಅಂತ ಕರಿತೀವಿ, ವರ್ಚುವಲ್ ಅಂತ ಕರಿತೀವಿ. ದ್ರವ್ಯರಾಶಿ ಮತ್ತು ತೂಕದ ಬಗ್ಗೆ ತಪ್ಪು ಹೇಳಿಕೆಗಳನ್ನು ಗುರುತಿಸ್ರಿ. ದ್ರವ್ಯರಾಶಿ ಮತ್ತು ತೂಕದ ಬಗ್ಗೆ ನಿಮಗ್ ಗೊತ್ತಿರ್ಬೇಕು. ಹೌದಾ, ಒಂದೇದೇನೈತಿ, ದ್ರವ್ಯರಾಶಿಯು ಒಂದೇದೇನೈತ್ರಿ, ದ್ರವ್ಯರಾಶಿಯು ಸ್ಕೇಲಾರ್ ಪ್ರಮಾಣವಾಗಿದ್ದರೆ ತೂಕವು ವೆಕ್ಟರ್ ಪ್ರಮಾಣ ಆಗೈತಿ. ಹೌದು, ಕರೆಕ್ಟ್ ಆಗೈತಿ. ಯಾವುದು ಹೇಳಿಕೆ ತಪ್ಪಿದೆ ಅಂತ ಕೇಳಾರ. ದ್ರವ್ಯರಾಶಿಯು ಎಲ್ಲೆಡೆ ಸ್ಥಿರವಾಗಿರ್ತೈತಿ, ಆದರೆ ತೂಕ ಗುರುತ್ವಾಕರ್ಷಣದ ಬಲದ ಮೇಲೆ ಅವಲಂಬಿಸಿರ್ತೈತಿ. ಕರೆಕ್ಟ್ ಇದೆ. ದ್ರವ್ಯರಾಶಿಯು ಕಿಲೋಗ್ರಾಮ್ಗಳಲ್ಲಿ ಇರ್ತೈತಿ, ಅಳೆಯಲಾಗ್ತಾ ಇದೆ. ಆಮೇಲೆ ತೂಕವನ್ನ ನಾವು ನ್ಯೂಟನ್ ದಲ್ಲಿ ಅಳಿತೇವೆ. ಇದು ಕೂಡ ಸರಿ ಇದೆ. ತೂಕವು ವಸ್ತುವಿನ ಚಲನೆಯಿಂದಾಗಿ ಉಂಟಾಗುವ ಬಲ ಆಗಿರ್ತೈತಿ. ಇದು ತಪ್ಪಾಗಿರ್ತೈತಿ. ಆಪ್ಷನ್ ನಂಬರ್ ಡಿ ಇದಕ್ಕ ಸರಿ ಆನ್ಸರ್ ಇಲ್ಲಿ ಆಗುತ್ತೆ. ಆಪ್ಷನ್ ನಂಬರ್ ಡಿ. 19 ಪ್ರಶ್ನೆ ಆದವ್ರಿ. ಎಷ್ಟು ಕರೆಕ್ಟ್ ಆಗತ್ತಾವ್ ನಿಮ್ಮ? ಇವತ್ತು 9ನೇ ಕ್ಲಾಸ್ ಇದೆ. ಮ್ಯಾಕ್ಸಿಮಮ್ ರೈಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ಬೇಕ್ರಿ. ಓಕೆ, ಇದೇ ರೀತಿ ಕ್ವಶನ್ಸ್ ಗಳು ಇರ್ತಾವು. ಇದೇ ರೀತಿ ಕ್ವಶನ್ಸ್ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತಾವು. ಯಾರು ಸೈನ್ಸ್ ಅನ್ನ ಈ ರೀತಿ ಕ್ವಶನ್ಸ್ ಗಳನ್ನ ಮಾಡ್ತೇರಿ, ಮಾಡಾಕ್ ನಿಮ್ಗ 18ರವರೆಗೆ ಆಗ್ತೈತಿ. ಅದ 25 ಇದಾವ. 25 ಕ್ವಶನ್ಸ್ ಬರ್ತಾವ ನಿಮ್ಮ ಎಕ್ಸಾಮ್ ನಲ್ಲಿ, ಗ್ರೂಪ್ ಡಿ ಎಕ್ಸಾಮ್ ದಲ್ಲಿ. ಅದರಲ್ಲಿ 22ರವರೆಗೆ ಮಾಡ್ಲೇಬೇಕು. 22, 23 ಅಂದಾಗ ಸೆಲೆಕ್ಷನ್ ಪಕ್ಕಾ ಅಂತ ತಿಳ್ಕೊಡ್ರಿ. 22ರವರೆಗೆ ಆಗ್ಬೇಕು ಅಂತಂದ್ರೆ 3 ಕ್ವಶನ್ ಬಿಟ್ಟು ಅಂದ್ರೆ ಈಗ ನಾವೇನ್ 20 ಕ್ವಶನ್ ಮಾಡಾಕತ್ತೀವಿ, ಅದ್ರೊಳಗೆ 17ರಿಂದ 18 ಕ್ವಶನ್ ನೀವು ರೈಟ್ ಮಾಡಾಕ್ ಬರ್ಬೇಕು ನಿಮಗ, ಅಂದ್ರ ಸೆಲೆಕ್ಷನ್, ಇಲ್ಲಂದ್ರೆ ಇಲ್ಲ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಈ ಕೆಳಗಿನ ಯಾವ ಜೀವಿಗಳು ತಮ್ಮ ಆಕಾರವನ್ನು ಬದಲಾಯಿಸ್ಕೊಳ್ಬಹುದು? ಯಾವ್ದು ಆಕಾರ ಬದಲಾಯಿಸ್ತೈತ್ರಿ? ಇದರಲ್ಲಿ ಅಮೀಬಾ ಇರ್ತಕ್ಕಂಥದ್ದು ಆಕಾರವನ್ನು ಬದಲಾಯಿಸ್ತೈತಿ. ಸೊ ಅಮೀಬಾ ಇರ್ತಕ್ಕಂಥದ್ದು ನೋಡ್ರಿ, ಈ ರೀತಿ ಇರ್ತಕ್ಕಂತಹ ಅಮೀಬಾ. ಸೊ ಇದು ಈ ರೀತಿ ಇತ್ತು ಅಂತಂದ್ರೆ ಇದು ತನ್ನ ಆಕಾರವನ್ನ ಈ ರೀತಿನೂ ಕೂಡ ಮಾಡ್ಕೋಬಹುದು. ಈ ರೀತಿ ಇರ್ತಕ್ಕಂಥದ್ದು ಕೂಡ ತನ್ನ ಆಕಾರವನ್ನ ಮಾಡ್ಕೋಬಹುದು. ಇದು ಯಾರಿಂದ ಸಾಧ್ಯ? ಅಮೀಬಾ. ಆಪ್ಷನ್ ನಂಬರ್ ಬಿ ಇದಕ್ಕ ಸರಿ ಆನ್ಸರ್. ಆಕ್ಚುಲಿ ಇದು ಹೋಮ್ವರ್ಕ್ ಕೊಡ್ಬೇಕಾಗಿತ್ತಲ್ಲ ನಿಮಗ, ಇರ್ಲಿ ನೆಕ್ಸ್ಟ್ ನಾಳೆ ಕೊಡ್ತೇನೆ ಹೋಮ್ವರ್ಕ್. ಆಪ್ಷನ್ ನಂಬರ್ ಬಿ ಸರಿ ಆನ್ಸರ್ ಅದಕ್ಕೆ. ಓಕೆ, ರೈಟ್. ಸೊ ಇಲ್ಲಿವರೆಗೆ ನಾವು 20 ಕ್ವಶನ್ಸ್ ನೋಡಿದ್ವಿ. ಯಾರ್ಯಾರ್ದು 20 ಕ್ವಶನ್ಸ್ ಅಲ್ಲಿ 18, 19 ಎಷ್ಟು ಬರತಾವ್ ನೋಡ್ರಿ. ಸೊ ಬಹಳ ಜನ ಕಮೆಂಟ್ ಮಾಡ್ತಾ ಇಲ್ಲ, ನಿಮ್ಮ ಆನ್ಸರ್ಸ್ ಗಳನ್ನ ಕಮೆಂಟ್ ಮಾಡ್ರಿ. ನೋಡೋಣ ನೀವ್ ಎಷ್ಟು ತಯಾರಿ ಒಳಗಿದೇರಿ. ಈ ಸಲ ಗ್ರೂಪ್ ಡಿ ಎಕ್ಸಾಮ್ ಆಗ್ತಿತ್ತು ಇಲ್ಲೋ ಇಲ್ಲೇ ಗೊತ್ತಾಗ್ತೈತಿ ನಿಮಗ್. ಇದಾದ್ಮೇಲೆ ಸೈನ್ಸ್ ಆದ್ಮೇಲೆ ಮ್ಯಾಥ್ಸ್ ಕೂಡ ಇಂಪಾರ್ಟೆಂಟ್ ಇರ್ತೈತಿ, ಅದನ್ನು ಕೂಡ ಮಾಡ್ಬೇಕಾಗ್ತೈತಿ. ಸೈನ್ಸ್ ಮ್ಯಾಥ್ಸ್ ಯಾರು ಮಾಡಿರ್ತಾರಿ ಅವರು ಖಂಡಿತ ಸಕ್ಸೆಸ್ ಪಡ್ಕೋತೇರಿ. ಸೊ ಸೈನ್ಸ್ ಮ್ಯಾಥ್ಸ್ ಎಲ್ಲಾ ಕೂಡ ಕ್ಲಾಸಸ್ ಗಳು ಬೇಕು ಅಂತಂದ್ರೆ ನಮ್ಮಲ್ಲಿ ಅವೈಲೇಬಲ್ ಇದಾವು. ನೀವು ಕ್ಲಾಸಸ್ ಗಳನ್ನ ತಗೊಂಡು ನಿಮ್ ಮನೆಯಲ್ಲಿ ಒಳ್ಳೆ ರೀತಿಯಿಂದ ಪ್ರಿಪರೇಷನ್ ಕೂಡ ಮಾಡಬಹುದು. ಆಮೇಲೆ ಈ ಒಂದು ಕ್ಲಾಸಸ್ ಗಳು ನಿಮ್ಗೆ ಇಷ್ಟ ಆಗ್ತಾ ಇತ್ತು ಅಂತಂದ್ರೆ ಎಲ್ಲರಿಗೂ ಕೂಡ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡದೇ ಇರ್ತಕ್ಕಂಥವ್ರು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ.
ಅಂತೇಳಿ ಹೇಳ್ತಾ ಈ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತೇನೆ. ಮತ್ತೆ ನಾಳೆ 8 ಗಂಟೆಗೆ ಭೇಟಿ ಆಗ್ತೇನೆ. 25 ಕ್ಲಾಸಸ್ ಗಳನ್ನ ಅಟೆಂಡ್ ಮಾಡ್ರಿ. ಖಂಡಿತ ನಿಮಗೊಂದು ಕಾನ್ಫಿಡೆನ್ಸ್ ಬರ್ತೈತಿ ಸೈನ್ಸ್ ನಲ್ಲಿ. ಓಕೆ, ಧನ್ಯವಾದಗಳು. ಜೈ ಹಿಂದ್.